ನಮಸ್ತೆ ಕರ್ನಾಟಕ. ನನ್ನ ಹೆಸರು ಹರೀಶ್ ನಾಯ್ಕ. ತಮಗೆಲ್ಲ ಉಜ್ವಲ್ ಅಕಾಡೆಮಿಯ ಉಚಿತ ಆನ್ಲೈನ್ ತರಬೇತಿಯ ಕ್ಲಾಸ್ಗಳಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. Dear friends, today is second class. As we have promised you all that we will cover all the topics of English grammar for your upcoming Non-Hyderabad Karnataka PDO paper. ಸೊ ಆ ಕಾರಣಕ್ಕೆ ಇವತ್ತು ನಾವು ಒಂದು ಡಿಫ್ರೆಂಟ್ ಟಾಪಿಕ್ಕಿಂದ ಬಂದಿದ್ದೀವಿ. ಏನು ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿದಂತಹ ಕ್ವಶನ್ನು ಆ ಟಾಪಿಕ್ಸ್ ಮೇಲೆ ಅಂತಹ ಟಾಪಿಕ್ಸ್ ಮೇಲೆ ಇನ್ಡೆಪ್ತ್ ನಿಮಗೆ ಒಂದು ರ್ಯಾಪಿಡ್ ಮತ್ತು ಕ್ವಿಕ್ ರಿವಿಷನ್ಸ್ಗಳನ್ನ ಪ್ರೊವೈಡ್ ಮಾಡಲಿಕ್ಕೆ ನಾನಿವತ್ತಿಲ್ಲಿದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಆರ್ ಟೈಮ್ ಲೆಟ್ ಅಸ್ ಸ್ಟ್ರೈಟ್ ಅವೇ ಗೆಟ್ ಇನ್ ಟು ದ ಟಾಪಿಕ್. ಸೊ ನಾನು ಒಂದಷ್ಟು ಕ್ವಶನ್ಸ್ಗಳನ್ನ ನಾನು ಇವತ್ತು ಹಾಕಿದ್ದೀನಿ. So before I'll tell the topic of the day, you should see all the questions which were asked both in central government exams as well as in recently held this KE exam, that is Non-Hyderabad Karnataka, whereas VA paper communication paper ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ. ಏನು ಕ್ವಶನ್ ಕೇಳಿದಾನೆ ಅಂತಂದರೆ you see that ನೇಮ್ ದ ರಿಲೇಟಿವ್ ಪ್ರನೌನ್. ನೋಡಿ, ನೇಮ್ ದ ರಿಲೇಟಿವ್ ಪ್ರನೌನ್ ಅಂತ ಕೇಳಿದ್ದಾನೆ. ನೇಮ್ ದ ರಿಲೇಟಿವ್ ಪ್ರನೌನ್ ಇನ್ ದ ಸೆಂಟೆನ್ಸ್ ಗಿವನ್ ಬಿಲೋ. ಆಯಿತಾ? ಸೊ ಈ ಕ್ವಶನ್ ಈ ವರ್ಷದ ಮೊನ್ನೆ ನಡೆದಂತಹ VA ಪೇಪರ್ನ ಕ್ವಶನ್ ಇದು. ಐ ಹೂ ಆಮ್ ಯುವರ್ ಕಿಂಗ್. ಐ ಹೂ ಆಮ್ ಯುವರ್ ಕಿಂಗ್ ವಿಲ್ ಲೀಡ್ ಯು. ಸೊ ಈ ಸೆಂಟೆನ್ಸ್ ಕೊಟ್ಟು ಇದರಲ್ಲಿ ಏನು ಕೇಳಿದ್ದಾನೆ, ತುಂಬ ಸಿಂಪಲ್ಲಾಗಿ ಯಾವುದು ಪ್ರನೌನ್, ರಿಲೇಟಿವ್ ಪ್ರನೌನ್ ಯಾವುದು ಅಂತ ಕಂಡುಹಿಡಿಯಲಿಕ್ಕೆ ನಿಮಗೆ ಹೇಳಿದ್ದಾನೆ. ಸೊ ನೆಕ್ಸ್ಟ್ ಕ್ವೆಶನ್, ದ ಪೂರ್ ಮ್ಯಾನ್. SSC ಕ್ವಶನ್ ಇದು, SSC MTSನ ಕ್ವಶನ್ ಇದು. ದ ಪೂರ್ ಮ್ಯಾನ್ ಪಾಯ್ಸನ್ಡ್ ಹಿಮ್ ಆ್ಯಂಡ್ ಹೀಸ್ ಚಿಲ್ಡ್ರನ್. ಓಕೆ, ಸೊ ಈ ಒಂದು ಸೆಂಟೆನ್ಸಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಪಾರ್ಟ್ ತಪ್ಪಾಗಿದೆ, ನೋ ಎರರ್. ಓಕೆ, ಅಥವಾ ಎಲ್ಲಿ ತಪ್ಪಾಗಿದೆ, ಎರರೋ ನೋ ಎರರ್ ಅನ್ನೋದು ಫೈಂಡ್ ಮಾಡಬೇಕು ನೀವು. ಓಕೆ, ಯಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಶಿ ಈಸ್ ಒನ್ ಆಫ್ ದ ಬೆಸ್ಟ್ ಮದರ್ಸ್ ದಟ್ ಹ್ಯಾಸ್ ಎವರ್ ಲಿವ್ಡ್. ಓಕೆ ಅಂತ ಸೆಂಟೆನ್ಸ್ ಕೊಟ್ಟು ಎರರ್ ಇದೆಯಾ, ಎರರ್ ಇಲ್ವಾ, ಎರರ್ ಇದ್ದರೆ ಯಾವ ಪಾರ್ಟಲ್ಲಿ ಎರರ್ ಇದೆ ಅನ್ನೋದು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವೆಶನ್ನು, ಸೊ ಇದು SSC MTS ಅಲ್ಲಿ, ಇದು ಅಷ್ಟೇ ಥರ್ಡ್ ಕ್ವೆಶನ್ನು SSC MTS ಅಲ್ಲಿ ಕೇಳಿದ್ದು. ಸೊ ನೆಕ್ಸ್ಟ್ ಥರ್ಡ್ ಕ್ವೆಶನ್, ಮತ್ತು ದ ಬಾಯ್ ಹೂ ಸ್ಟಡೀಸ್ ಹಾರ್ಡ್ ಹಿ ವಿಲ್ ಪಾಸ್ ವಿತ್ ಫ್ಲೈಯಿಂಗ್ ಕಲರ್ಸ್. ಅಗೇನ್ ಇದು SSC CGL ಅಲ್ಲಿ ಕೇಳಿರುವಂತಹ ಒಂದು ಕ್ವಶನ್ನು. ಸೊ ನೆಕ್ಸ್ಟು, ದಿಸ್ ಈಸ್ ದ ಗರ್ಲ್ ಹೂಸ್ ಬ್ರದರ್ ಈಸ್ ಅ ಡಾಕ್ಟರ್. ಓಕೆ, ಯಾವ್ದು ಎರರ್ ಇದೆ ಅನ್ನೋದು ಕಂಡುಹಿಡಬೇಕು. ಯಾವ ಒಂದು ಎಕ್ಸಾಮಲ್ಲಿ ಕೇಳಿದ್ದಾನೆ ಅಂದರೆ SSC CPO SA ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾನೆ. ಸೊ ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿ, ಇಟ್ ವಾಸ್ ಹಿಮ್ ಹೂ ಕೇಮ್ ರನ್ನಿಂಗ್ ಇನ್ ಟು ದ ಕ್ಲಾಸ್ ರೂಮ್. ಸೊ ಇದರಲ್ಲೂ ಅಷ್ಟೇ ಸೇಮ್ SSC ಪ್ಯಾಟ್ರನಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅನ್ನೋದು ಇದೊಂದು ಟೆಸ್ಟಿಮೋನಿ. ಇಟ್ಸ್ ಆ್ಯನ್ ಎವಿಡೆನ್ಸ್ ಫಾರ್ ಯು ಆಲ್ ಟು ಅಂಡರ್ಸ್ಟ್ಯಾಂಡ್ ಹೌ KEA ಬೋರ್ಡ್ ಈಸ್ ರೈಸಿಂಗ್ ಕ್ವೆಶನ್ ಇನ್ ಲೈನ್ ವಿತ್ SSC ಪ್ಯಾಟ್ರನ್. ಸೊ ಈ ಸೇಮ್ ವೇಯಲ್ಲಿ ಅವನು ಏನು ಮಾಡ್ತಿದ್ದಾನೆ, ಅಪ್ಲೈಡ್ ವೇಯಲ್ಲಿ ಏನು ಮಾಡ್ತಿದ್ದಾನೆ, ಕ್ವೆಶನ್ನ ಕೇಳ್ತಿದ್ದಾನೆ. ಇದನ್ನು ನೀವು ತುಂಬ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಸಚ್ ರೂಲ್ಸ್ ಡು ನಾಟ್ ಅಪ್ಲೈ ಟು ಯು ಆ್ಯಂಡ್ ಐ. ಸೊ ನೋ ಎರರ್. ಸೊ ಈ ಇಷ್ಟು ಕ್ವೆಶನ್ಸ್ಗಳಲ್ಲಿ ಎಲ್ಲಿ ಯಾವ್ದು ಎರರ್ ಇದೆ, ಯಾವ ಸೆಂಟೆನ್ಸಲ್ಲಿ ಎರರ್ ಇಲ್ಲ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಇದು SSC ಪ್ಯಾಟ್ರನ್. ಒಂದು ಕಡೆ SSC ಪ್ಯಾಟ್ರನ್ ಕ್ವೆಶನ್ಸ್ಗಳು ಇವು. ಈಗ ಮೊನ್ನೆ ನಡೆದಂತಹ VA ಎಕ್ಸಾಮ್ನ ವಿಲೇಜ್ ಅಕೌಂಟೆಂಟ್ ಪೇಪರ್ ಕಮ್ಯುನಿಕೇಷನ್ ಪೇಪರಲ್ಲಿ ಈ ಒಂದು ಕ್ವೆಶನ್ ಬಂದಿದೆ. ಸೊ ಹಾಗಿದ್ದರೆ ಯಾವ ಟಾಪಿಕ್ ಮೇಲೆ ಇಷ್ಟು ಕ್ವೆಶನ್ಸ್ಗಳು ಬಂದಿದೆ ಅಂತ ನಿಮಗೆ ಏನಾದರೂ ಹೇಳ್ಬೇಕು ಅಂತಂದರೆ, ಬಹುಶಃ ಬೈ ದಿಸ್ ಟೈಮ್ ಯು ಮೈಟ್ ಹ್ಯಾವ್ ಫೌಂಡ್ ದಿ ಆನ್ಸರ್ ಆರ್ ದ ನೇಮ್ ಆಫ್ ದಿ ಟಾಪಿಕ್. ದಟ್ ಈಸ್ ಏನು ಟಾಪಿಕ್ಕು ಯಾವುದು ಅಂತಂದರೆ, ಇಟ್ ಈಸ್ ಪ್ರನೌನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಸಿ, ಪ್ರನೌನ್ಸಲ್ಲಿ ಆ್ಯಂಡ್ ದ ಟೈಪ್ಸ್ ಆಫ್ ಪ್ರನೌನ್ ಮೇಲೆ 100% ಕ್ವೆಶನ್ಸ್ ಬರುತ್ತೆ. ಅಲ್ಲಿ ಎಕ್ಸ್ಪ್ಲೈನ್ ದಟ್ ಲೇಟರ್. ಓಕೆ, ಹಾಂ, ಇದಕ್ಕೆಲ್ಲ ಆನ್ಸರ್ ಆಗಿದ್ರೆ ಏನು, ವಿ ವಿಲ್ ಫೈಂಡ್ ಔಟ್ ದ ಆನ್ಸರ್ಸ್ ಟು ಆಲ್ ದೀಸ್ ಕ್ವೆಶನ್ಸ್ ಆಫ್ಟರ್ ಲರ್ನಿಂಗ್ ದ ಟಾಪಿಕ್. ಓಕೆ, ಇದಕ್ಕೆ ಬರೋಣ. ವಿಲ್ ಸಿ ದ ಟಾಪಿಕ್ ಇನ್ ಡೆಪ್ತ್ ಫಸ್ಟ್. ಓಕೆ, next straight away we'll go to the topic pronoun. So before I take up pronoun as a major topic of our discussion today and for your upcoming Non-Hyderabad Karnataka PDO paper,
ಸೊ ಈಗ ಯಾರಿಗೆಲ್ಲ ಸ್ವಲ್ಪ ಬೇಸಿಕ್ ಗೊತ್ತಿಲ್ಲ, ಯಾಕಂದರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರಬೇಕು. ಆ್ಯಂಡ್ ಮೋರ್ ಓವರು ನೀವು ಪ್ರನೌನ್ನ ಅರ್ಥ ಮಾಡ್ಕೋಬೇಕು ಅಂದರೆ, ಅದ್ರ ಟೈಪ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಫಂಡಮೆಂಟಲಿ ಯು ಶುಡ್ ಹ್ಯಾವ್ ಟು ಹ್ಯಾವ್ ಮಚ್ ನಾಲೆಡ್ಜ್ ಅಬೌಟ್ ನೌನ್ಸ್, ಆಯಿತಾ. ಸೊ ಐ ವಿಲ್ ಕ್ವಿಕ್ಲಿ ಎಕ್ಸ್ಪ್ಲೈನ್ ನೌನ್ ಆ್ಯಂಡ್ ಇಟ್ಸ್ ಟೈಪ್, ಆಯಿತಾ. ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ನೌನ್ ಆ್ಯಂಡ್ ಇಟ್ಸ್ ಟೈಪ್ಗಳನ್ನ ನಾನು ಕ್ವಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ರ್ಯಾಪಿಡ್ ರಿವಿಷನ್ ಕ್ಲಾಸ್, English grammar classes for you all. We are going to make videos every day until you face your exam, okay, for the better preparation of your journey. Okay, next straight away I'll go to nouns. So ಇವತ್ತಿನ ಟಾಪಿಕ್ nouns. ಸೊ ಸಿಂಪಲ್ ವರ್ಡಲ್ಲಿ ನಿಮಗೆಲ್ಲ ಗೊತ್ತಿದೆ. ಐ ಆಮ್ ನಾಟ್ ಗೋಯಿಂಗ್ ಟು ಎಂಫಸೈಸ್ ಮಚ್ ಆನ್ ಬೇಸಿಕ್ಸ್ ದಟ್ ಯು ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್. ಸೊ ನೌನ್ ಅಂದರೆ ಏನು? ಇಟ್ಸ್ ಅ ನೇಮಿಂಗ್ ವರ್ಡ್. ಒಬ್ಬ ವ್ಯಕ್ತಿ, ಅ ಪ್ಲೇಸ್, ಓಕೆ, ಪ್ಲೇಸ್ ಆರ್ ಅ ಪರ್ಸನ್ ಆರ್ ಅ ಥಿಂಗ್, ಅಥವಾ ಒಂದು ಥಿಂಗ್, ಒಂದು ವಸ್ತು, ಒಬ್ಬ ವ್ಯಕ್ತಿಯ ಈ ವ್ಯಕ್ತಿಯ ಹೆಸರನ್ನು ಸೂಚಿಸುವಂಥ ಪದನ ನಾವೇನಂತ ಕರಿತೀವಿ? ನೌನ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ನಮ್ಮ ಕಣ್ಣಿಗೆ ಕಾಣುವಂಥದ್ದು, ನಾವು ಕೈಯಲ್ಲಿ ಮುಟ್ಟುವಂಥದ್ದು, ನಮಗೆ ಫೀಲ್ ಆಗುವಂಥದ್ದು, ಒಟ್ಟಾರೆ ನಾವೇನೆಲ್ಲ ಸೊ ನಮ್ಮ ಜೊತೆ ಏನು ಬಳಸ್ತೀವಲ್ಲ ಅಂತಹ ಎಲ್ಲ ವಸ್ತುಗಳಿಗೂ ಒಂದೊಂದು ಪರ್ಟಿಕ್ಯುಲರ್ ನೇಮ್ ಇದೆ. ಸೊ ಅಂಥ ನೇಮಿಂಗ್ ವರ್ಡ್ ಇದು ಆ್ಯಕ್ಚುಲಿ ನೌನ್ ಅನ್ನೋದು. ಸೊ ವಿ ಹ್ಯಾವ್ ಲರ್ನ್ಡ್ ಆಲ್ ದೀಸ್ ಥಿಂಗ್ಸ್ ರೈಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್. ಬಟ್ ಸೊ ಇಲ್ಲಿ ನಮಗೆ ನೌನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಟೈಪ್ಸ್ ಆಫ್ ನೌನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಏನು ಟೈಪ್ಸ್ ಆಫ್ ನೌನ್ ಇದೆಯಲ್ಲ, ಟೈಪ್ಸ್ ಆಫ್ ನೌನ್. ಸೊ ಟೈಪ್ಸ್ ಆಫ್ ನೌನ್ ಅನ್ನೋದು, ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಫಾರ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಟೈಪ್ಸ್ ಆಫ್ ನೌನ್ನ ಏನು ಮಾಡಿದ್ದಾರೆ? ಸೊ ಇಟ್ ಈಸ್ ಕ್ಯಾಟಗರೈಸ್ಡ್ ಇಂಟು ಮೆನಿ ಟೈಪ್ಸ್. ಓಕೆ, ಒಂದೇದು ಯಾವುದು? ಫಸ್ಟ್ ಒನ್ ಈಸ್ ಗೋಯಿಂಗ್ ಟು ಬಿ common noun. So it's just a revision class, it's a rapid revision class, because this particular analysis will help you out to remove the other options in your questions, and which also help you to solve the questions which will be asked in your upcoming examinations based on this topic. Common noun, proper noun, common noun, proper noun. ನೆಕ್ಸ್ಟು ಅಬ್ಸ್ಟ್ರಾಕ್ಟ್ ನೌನ್, ಭಾರಿ ಇಂಪಾರ್ಟೆಂಟ್ ಇದು, ಅಬ್ಸ್ಟ್ರಾಕ್ಟ್ ನೌನ್. ಸೊ ನಿಮಗೆ ನೌನ್ಸ್ ಟಾಪಿಕ್ಕಲ್ಲಿ ಕೆಲವು ಟೈಪ್ಸ್ ಮೇಲೆ 100% ಕ್ವಶನ್ಸ್ ಕೇಳ್ತಾನೆ. ಇದು ಯು ಶುಡ್ ಬಿ ನೋಯಿಂಗ್. ಸೊ ಕಾಮನ್ ನೌನ್, ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ದೆನ್ ಅನದರ್ ಈಸ್ ಗೋಯಿಂಗ್ ಟು ಬಿ ಓಕೆ ಕಲೆಕ್ಟಿವ್ ನೌನ್. ಅನದರ್ ಟೈಪ್ ಈಸ್ ಗೋಯಿಂಗ್ ಟು ಬಿ ಕಲೆಕ್ಟಿವ್ ನೌನ್. ಓಕೆ. So and there are two more divisions that we are having under noun. So ಇನ್ನೊಂದು ಎರಡು ಬರುತ್ತೆ, countable and non countable, and they are easy. See, I am not going to teach you each and everything related to grammar, and that is not at all required. ನಿಮಗೆ ಏನು ಬೇಕು, ಎಕ್ಸಾಮ್ ಓರಿಯೆಂಟೆಡ್ ಆಗಿ ಎಷ್ಟು ಬೇಕು ಅದನ್ನು ಮಾತ್ರ ನಾನು ಟೀಚ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ದೆನ್ ನೆಕ್ಸ್ಟ್ ವಿ ವಿಲ್ ಸಿ ಇಲ್ಲಿ ಕಾಮನ್ ನೌನ್ ಅಂದರೆ ಏನು? ವಾಟ್ ಈಸ್ ಕಾಮನ್ ನೌನ್? ಕಾಮನ್ ನೌನು ಪ್ರಾಪರ್ ನೌನ್ಗೂ ಇರುವಂಥ ಡಿಫ್ರೆನ್ಸ್ಗಳನ್ನ ನಾನು ಹೇಳ್ಬಿಡ್ತೀನಿ ಒಂದೇ ಒಂದು ವರ್ಡಲ್ಲಿ. ಸೊ ಕಾಮನ್ ನೌನ್ ಅಂದರೆ ದ ವೆರಿ ಟರ್ಮ್ ಇಟ್ ಸಜೆಸ್ಟ್ಸ್, ದ ವರ್ಡ್ ಕಾಮನ್, ಇಟ್ ಸಿಗ್ನಿಫೈ ಸಮಥಿಂಗ್. ಸೊ ಐ ರೈಟ್ ಡೌನ್ 2 words. ಓಕೆ, ಐ ರೈಟ್ ಡೌನ್ 2 words. ವಿಲೇಜ್ ಆ್ಯಂಡ್ ಸೇ ಫಾರ್ ಎಕ್ಸಾಂಪಲ್ ಕಾರೆಹಳ್ಳಿ. ಓಕೆ, ಸೊ ಇಲ್ಲಿ ನೋಡಿ, ವಿಲೇಜ್ ಆ್ಯಂಡ್ ಕಾರೆಹಳ್ಳಿ. ಸೊ ಕಾಮನ್ ನೌನ್ ಅಂತಂದ್ರೆ ಏನು? ಕಾಮನ್ ಆಗಿ ಬಳಸುವಂತಹ ನೌನ್ಗಳು. ಫಾರ್ ಎಕ್ಸಾಂಪಲ್ ವಿಲೇಜ್, ದೆರ್ ಆರ್ ಸೋ ಮೆನಿ ವಿಲೇಜಸ್, ದೆರ್ ಆರ್ 1000 ಟುಗೆದರ್ ವಿಲೇಜಸ್ ಇನ್ ಇಂಡಿಯಾ. ಓಕೆ, ಸೇ ಇನ್ ಎವ್ರಿ ಡಿಸ್ಟ್ರಿಕ್ಟ್ ದೆರ್ ಆರ್ hundreds ಆಫ್ ವಿಲೇಜಸ್ ದಟ್ ಯು ಕ್ಯಾನ್ ಫೈಂಡ್. ಸೊ ನಾನು ಒಂದು ವಿಲೇಜ್ ಅಂತ ಹೇಳಿದ್ರೆ ನಿಮಗೊಂದು ಕಾನ್ಸೆಪ್ಟ್ ಏನು ಬರುತ್ತೆ, ಒಂದು ಯಾವುದೋ ಹಳ್ಳಿ. ಸೊ ಯಾವ ಹಳ್ಳಿ ಅನ್ನೋದು ಪರ್ಟಿಕ್ಯುಲರ್ ಆಗಿ ನಾವು ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವರ್ಡೇ ನಾನು ಏನು ಬರ್ದಿದ್ದೀನಿ? ಐ ಹ್ಯಾವ್ ರಿಟನ್ ಕಾರೆಹಳ್ಳಿ. ಸೊ ಐ ಹ್ಯಾವ್ ಸ್ಪೆಸಿಫೈಡ್ ಇಟ್. ನಾನು ಒಂದು ಸ್ಪೆಸಿಫಿಕ್ ಆಗಿ ನಾನು ನಿಮಗೆ ಹೇಳಿದ್ದೀನಿ ಕಾರೆಹಳ್ಳಿ ಅನ್ನೋದು. ಅಂದರೆ ಕಾರೆಹಳ್ಳಿ ಈಸ್ ಆಲ್ಸೋ ನೌನ್, ವಿಲೇಜ್ ಈಸ್ ಆಲ್ಸೋ ನೌನ್. ಕಾಮನ್ನು ನೌನ್ ಯಾಕೆ ವಿಲೇಜು ಅಂತ ನೀವು ಕೇಳಿದ್ರೆ, ಬಿಕಾಸ್ ಇಟ್ ಈಸ್ ಕಾಮನ್ ವಿತ್ ಆಲ್ ದ ವಿಲೇಜಸ್ ಆಫ್ ಇಂಡಿಯಾ. ಆ್ಯಂಡ್ ಕಾರೆಹಳ್ಳಿ ಯಾಕೆ ಪ್ರಾಪರ್ ನೌನ್ ಅಂತಂದರೆ, ಅಗೇನ್ ಇಟ್ ಈಸ್ ಪ್ರಾಪರ್ ಅಂತಂದರೆ ರೈಟ್. ಓಕೆ, ಪಕ್ಕಾ ರೈಟ್ ವರ್ಡ್. ಸೊ ಕಾರೆಹಳ್ಳಿ ಅನ್ನೋದು ಒಂದು ಪರ್ಟಿಕ್ಯುಲರ್ ವಿಲೇಜ್ನ ಹೆಸರು. ಸೊ ಇನ್ನೊಂದು ಎಕ್ಸಾಂಪಲ್ ಈಸಿಯಾಗಿ ಕೇಳಬೇಕಂದ್ರೆ, ಐ ಆಮ್ ಅ ಬಾಯ್.
ಐ ಆಮ್ ಎ ಬಾಯ್. ಓಕೆ, ಐ ಆಮ್ ಹ್ಯಾವಿಂಗ್ ಅ ನೇಮ್. ನನ್ನ ಕಾಮನ್ ನೌನ್ ಏನಾಗುತ್ತೆ? ಕಾಮನ್ ನೌನ್ ಅಂದರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್, ಆಯಿತಾ? ಸೊ ಐ ಆಮ್ ಅ ಬಾಯ್ ಅನ್ನೋದು, ಸೇ ಬಾಯ್ ಈಸ್ ಅ ಕಾಮನ್ ನೌನ್. ಸೊ ಐ ಆಮ್ ಹ್ಯಾವಿಂಗ್ ಅ ರೈಟ್ ನೇಮ್. ಮೈ ನೇಮ್ ಈಸ್ ಹರೀಶ್. ಸೊ ಹರೀಶ್ ಈಸ್ ಅಗೇನ್ ಇದು ಪ್ರಾಪರ್ ನೌನ್. ಸೊ ಆಲ್ ದೀಸ್ ಆರ್ ವೆರಿ ವೆರಿ ಬೇಸಿಕ್ ಥಿಂಗ್. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಫಾರ್ ಇಟ್ ಈಸ್ ಕ್ಲಿಯರ್ ಫಾರ್ ಯು ಆಲ್. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಏನು? ವೆರಿ ಇಂಪಾರ್ಟೆಂಟ್ ಇಟ್ ಈಸ್. ಯಾಕೆ ಅಂತಂದರೆ ಕ್ವಶನ್ ಕೇಳಬೇಕಾದ್ರೆ, ಸೊ ಹಿ ಆಲ್ಸೋ ಗಿವ್ಸ್ ಎವ್ರಿ ಕ್ವಶನ್ ಈಸ್ ಫಾಲೋಡ್ ಬೈ ಆಪ್ಷನ್ಸ್, ಆ್ಯಂಡ್ ಇನ್ ದ ಆಪ್ಷನ್ಸ್ ದ ಕ್ವಶನ್ ಫ್ರೇಮರ್ ಯೂಸಸ್ ಸೋ ಮೆನಿ ಅಬ್ಸ್ಟ್ರಾಕ್ಟ್ ನೌನ್ಸ್. ಓಕೆ, ಅಲ್ಲಿ ನಿಮ್ಮನ್ನು ಕನ್ಫ್ಯೂಸ್ ಮಾಡಿ ಬಿಸಾಕ್ತಾನೆ. ಈ ಅಬ್ಸ್ಟ್ರಾಕ್ಟ್ ನೌನು ಮತ್ತು ಕಲೆಕ್ಟಿವ್ ನೌನು ತುಂಬ ಇಂಪಾರ್ಟೆಂಟ್. ಔಟ್ ಆಫ್ 7 to 8 categories of nouns or types of noun. So among them these 4 are very very important for you to understand. Please do understand in a proper manner. Okay, ನೋಡಿ ಇಲ್ಲಿ abstract noun ಅಂತಂದ್ರೆ ಏನು? You see that abstract noun is nothing but, ಒಂದು ನಿಮಿಷ, okay, else we'll take up the next one. Okay, abstract noun. Okay, abstract noun ಅಂದ್ರೆ ಏನು? Abstract noun is also naming word which is naming to certain aspects. ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಇರುವಂಥ ಹೆಸರುಗಳನ್ನ ನಾವೇನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್. ಇನ್ ಸಿಂಪಲ್ ವರ್ಡ್ಸ್ ವಿ ಕ್ಯಾನ್ ಸೇ, ಯಾವ ಸರ್ ಅಂತ ವಿಷಯಗಳಂತಂದರೆ, so there are many things which we can experience but we cannot explain how exactly it is, what kind of form they are having, ಯಾವ ಥರ ಆಕಾರ ಇದೆ, ಯಾವ ಥರ ಗುಣ ಇದೆ, ಸೊ ಯಾವ ಥರ ಟೇಸ್ಟ್ ಇದೆ, ಯಾವ ಥರ ರೂಪ ಇದೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ. ಅಂತಹ ಸೊ ಪದಗಳಿಗೆ ನಾವು ಏನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್. ಫಾರ್ ಎಕ್ಸಾಂಪಲ್ ಹಿಂಗೆ ಯು ಸಿ ಪೇನ್ ದುಃಖ. ಸೊ ನೋವಾಗೋದು ಆ್ಯಕ್ಚುಲಿ. ಓಕೆ, ನೋವು. ಸೊ ಪೇನ್ ಅನ್ನೋದು ಏನು? ನೋವಾಗೋದು. ಸೊ ಇಫ್ ಐ ಪಿಂಚ್ ಯುವರ್ ಹ್ಯಾಂಡ್ ಯು ಫೀಲ್ ಪೇನ್. ಸೊ ನಿಮ್ಮ ಕೈ ಜುಗಿಡಿದ್ರೆ ಏನು ಮಾಡುತ್ತೆ? ನಿಮಗೆ ತುಂಬ ಪೇನ್ ಆಗುತ್ತೆ. ಸೊ ಪೇನ್ ಯಾವ ಥರ ಆಗ್ತಿದೆ, ಹೆಂಗೆ ಸ್ಟಾರ್ಟ್ ಆಗ್ತಿದೆ, ಅದು ಎಷ್ಟು ನಿಮಿಷಗಳ ಕಾಲ ಬರುತ್ತೆ, ಯಾವ ಥರ ಎಕ್ಸಾಕ್ಟ್ಲಿ ಪೇನ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಎಕ್ಸ್ಪ್ಲೈನ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಲವ್. ಓಕೆ, love, preeti, the love that we are having towards our mother, towards our father, towards our brothers, sisters, and even girlfriends and so on. So we cannot explain. Love is not one and the same towards all the people who are very close to us. The kind of love that I have towards my girlfriend is different from the kind of love that I have towards my father. ಅರ್ಥ ಆಗ್ತಿದೆಯಾ? ಸೊ ದೇ ಆರ್ ವೆರಿ ವರ್ಸಟೈಲ್. ಅವು ತುಂಬ ವರ್ಸಟೈಲ್ ಆಗಿದೆ, ತುಂಬ ವೆರಿ ಡೈವರ್ಸಿಫೈಡ್ ಆಗಿದೆ. ವಿ ಕೆನಾಟ್ ಗಿವ್ ಅ ಪರ್ಟಿಕ್ಯುಲರ್ ಶೇಪ್, ಪರ್ಟಿಕ್ಯುಲರ್ ಟೇಸ್ಟ್ ಆರ್ ಪರ್ಟಿಕ್ಯುಲರ್ ಶೇಪ್. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಲವ್ ಆಗಲಿ, ಪೇನ್ ಆಗಲಿ, ದೆನ್ ಅಗೇನ್ ಹ್ಯಾಪಿನೆಸ್, ಜಾಯ್. ಸೊ ಇವೆಲ್ಲ ಪದಗಳನ್ನ ನಾವೇನಂತ ಕರಿತೀವಿ? ಸೊ ದೇ ಆರ್ ಆಲ್ ಕಾಲ್ಡ್ ಆಸ್ abstract noun. I hope it is very clear to you all. So let me again go fast. Next, so the next division is going to be collective noun. Okay, collective noun. So ಏನಿದು collective noun? Collective noun is a word. ಆ collective noun ಅನ್ನೋ ಪದ ಸೊ ಪ್ಲೂರಲ್ ಥಿಂಗ್ಸ್ಗಳನ್ನ ಏನು ಮಾಡುತ್ತೆ? ಸಿಗ್ನಿಫೈ ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ. ಅಂದರೆ ನಾವು ಕಲೆಕ್ಟಿವ್ ನೌನ್ಸ್ ಅಂದರೆ ಏನು? ಸೊ ಕಲೆಕ್ಟಿವ್ ನೌನ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇದನ್ನು ನಾವು ಸಿಂಗ್ಯುಲರ್ ಆಗೂ ಯೂಸ್ ಮಾಡ್ಬೋದು. ಕಲೆಕ್ಟಿವ್ ನೌನ್ ಕ್ಯಾನ್ ಬಿ ಯೂಸ್ಡ್ ಆಸ್ ಸಿಂಗ್ಯುಲರ್ ಪ್ಲಸ್ ಪ್ಲೂರಲ್. ಓಕೆ, ಬೇಸ್ಡ್ ಆನ್ ದ ಕಂಟೆಕ್ಸ್ಟ್. ಈಗ ಒಂದು ಕುರಿ ಇದೆ, ಇಟ್ ಈಸ್ ಕಾಲ್ಡ್ ಆಸ್ ಶಿಪ್ ಓನ್ಲಿ. ಈಗ ಒಂದು ಕುರಿಯಿಂದ 100 ಕುರಿ ಇದೆ, ದೆನ್ ವಾಟ್ ಇಸ್ ದ ಪ್ಲೂರಲ್ ವರ್ಡ್ ಆಫ್ ಇಟ್? ಶಿಪ್ಸ್ಗಳ ಎಸ್ ಸೇರಿಸ್ಬೇಕಾ? ನೋ. ಸೊ ಶಿಪ್ ಅನ್ನೋದೇ ಎಕ್ಸಾಂಪಲ್. ಶಿಪ್ ಅನ್ನೋದು ಒಂದು ಕುರಿ, ಆಯಿತಾ? ಓಕೆ, ನಾವು ಇದನ್ನು ತುಂಬ ಒಂದಿಲ್ಲ 100 ಕುರಿ ಇದ್ದಾವೆ. 100 ಕುರಿ ಇದೆ ಅಂದರೆ ಪ್ಲೂರಲ್ ಇದೆ. ಸೊ ಈ ಪ್ಲೂರಲ್ನ ಹೇಳಬೇಕಂದ್ರೆ ಏನು ಮಾಡಬೇಕು? ಪ್ಲೂರಲ್ನ ಹೇಳಬೇಕು ಅಂದರೆ 100 ಸೊ ಇದನ್ನು ಕುರಿಗಳು 100 ಕುರಿಗಳಾಗುತ್ತೆ, ಪ್ಲೂರಲ್ ಆಗುತ್ತೆ. ಅದಕ್ಕೂ ಏನಾಗುತ್ತೆ? ಶಿಪ್ ಅನ್ನೋದೇ ಪದ. ಸೊ ಆ ಕಾರಣಕ್ಕೆ ಕಲೆಕ್ಟಿವ್ ನೌನ್ಸ್ ಆರ್ ದ ವರ್ಡ್ಸ್ ವಿಚ್ ಕೆನಾಟ್ ಚೇಂಜ್. Okay, based on the subject, it cannot change, which remain as it is, which remain as they are, and they refer to a group of plural subjects. ಆಯ್ತಾ?
ಫಾರ್ ಎಕ್ಸಾಂಪಲ್ ಶಿಪ್, ಆಮೇಲೆ ಹರ್ಡ್ ಅಂತ ಅಂದರೆ ಅದೇ ಕುರಿಮಂದಿಗಳನ್ನ ಹೇಳುವಂಥದ್ದು. ನೆಕ್ಸ್ಟ್ ಇನ್ನೂ ನೀವೇನಾದರೂ ಕೇಳಬೇಕಂದ್ರೆ ಶಿಪ್, ದೆನ್ ವಿ ಕ್ಯಾನ್ ಸೇ ದ್ಯಾಟ್ ಓಕೆ ಶಿಪ್, ಹರ್ಡ್ ಆ್ಯಂಡ್ ಈವನ್ ವಿ ಕ್ಯಾನ್ ಸೇ ದ್ಯಾಟ್ ಮೆನಿ ಅದರ್ examples can be given to this. So this is what collective noun. Okay, this is what you have to understand. Next, let me come to our topic. What is the topic? The topic is going to be pronouns. I hope all these things are very clear to you all. So here you see today yakidu very important antandre, so all these nouns, pronouns, they are all part and parcel of 8 parts of speech. ಅಂದರೆ ನಾವು ಒಂದು ಮಾತಾಡಬೇಕು ಅಂತಂದರೆ, ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು ಅಂದರೆ ನಮಗೆ 8 ಡಿಫ್ರೆಂಟ್ ಕಾಂಪೊನೆಂಟ್ಸ್ ಬೇಕು. ನೌನ್ಸ್ ಬೇಕು, ಪ್ರೊನೌನ್ಸ್ ಬೇಕು, ಸೊ ದೆನ್ ವರ್ಬ್ ಬೇಕು, ಅಡ್ವರ್ಬ್ ಬೇಕು, ಅಬ್ಜೆಕ್ಟಿವ್ ಬೇಕು, ಸೊ ದೆನ್ ಕಂಜಕ್ಷನ್ಸ್ ಬೇಕು, ಇಂಟರ್ಜೆಕ್ಷನ್, ಪ್ರಿಪೋಸಿಷನ್ಸ್. ಈ ಥರ ದೇರ್ ಆರ್ 8 ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ದೇ ಕಮ್ ಟುಗೆದರ್ ಟು ಮೇಕ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸ್ನ ಮಾಡಲಿಕ್ಕೆ ಇವು 8 ಟೈಪ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಪ್ರನೌನ್ಗಳು, ಅದರಲ್ಲೂ ಸ್ಪೆಷಲಿ ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಪ್ರನೌನು ಮತ್ತು ನೌನ್ಗಳಲ್ಲಿ ತುಂಬ ಕ್ವಶನ್ಸ್ಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಿದ್ದಾನೆ. ವಿತ್ ವಿಚ್ ಪ್ರಿಪೋಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಔಟ್ ಆಫ್ 8 ಪಾರ್ಟ್ಸ್ ಆಫ್ ಸ್ಪೀಚಸ್, ಫಾರ್ ಅಸ್ ವಿಚ್ ಆರ್ ದ 3 ಇಂಪಾರ್ಟೆಂಟ್ ಪಾರ್ಟ್ಸ್? ಒನ್ ಈಸ್ ನೌನ್, another is pronoun, and so third one is going to be preposition. This is what you have to understand. ಈಗ ಈಗೇನು ಮೊನ್ನೆ ಫಸ್ಟ್ ಕ್ವಶನ್ ಲೆಟ್ ಮಿ ಟೇಕ್ ಅಪ್. ಇಲ್ಲಿ ನೋಡಿ, ದ ಫಸ್ಟ್ ಒನ್ ಯು ಕ್ಯಾನ್ ಸಿ ಹಿಯರ್, ರಿಲೇಟಿವ್ ನೌನ್ ಮೇಲೆ ಕ್ವಶನ್ ಕೇಳಿದ್ದಾನೆ, ಆಯಿತಾ? ಸೊ ದಿಸ್ ರಿಲೇಟಿವ್ ಪ್ರನೌನ್ ಮೇಲೆ ಕ್ವಶನ್ ಕೇಳಿದ್ದಾನೆ ವಿ ಎ ಎಕ್ಸಾಮಲ್ಲಿ. ಏನು? ಐ ಹೂ ಆಮ್ ಯುವರ್ ಕಿಂಗ್ ವಿಲ್ ಲೀಡ್ ಯು. ಓಕೆ, ಸೊ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ನ ಅವ್ನು ಕೇಳಿದ್ದಾನೆ. ಇದು ಯಾವುದ್ರ ಮೇಲೆ ಬಂದಿದೆ ಅಂದರೆ ಪ್ರನೌನ್ ಮೇಲೆ ಬಂದಿದೆ. ಸೊ ಇಷ್ಟು ಕ್ವಶನ್ಸ್ಗಳಿದೆಯಲ್ಲ, ಇದಿಷ್ಟು ಕ್ವಶನ್ಸ್ಗಳು ಪ್ರನೌನ್ ಮೇಲೆ ಕೇಳಿರುವಂಥದ್ದು. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಆಲ್ ಆಫ್ ಯು ಟು ಪ್ರಿಪೇರ್ ಆ್ಯಂಡ್ ಗುಡ್ ಅಟ್. ಸೊ ನೆಕ್ಸ್ಟ್ ವಿಲ್ ಕಮ್ ಟು ದಟ್ ಲೇಟರ್, ವಿಲ್ ಸಾಲ್ವ್ ಆಲ್ ದೀಸ್ ಥಿಂಗ್ಸ್, ವಿಲ್ ಗೋ ಟು ದ ಮೇನ್ ಟಾಪಿಕ್. ಹಾಗಿದ್ರೆ ಏನು ಪ್ರನೌನ್ ಅಂದರೆ ಏನು? ಯಾಕಿದು ತುಂಬ ಇಂಪಾರ್ಟೆಂಟು? ಪ್ರನೌನ್ ಅಂತಂದರೆ ವೆರಿ ಸಿಂಪಲ್. ಬಿಫೋರ್ ದಟ್ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ. ಪ್ರನೌನ್ನು ನೀವು ತಿಳ್ಕೊಳ್ಳೋಕ್ಕೂ ಮುಂಚೆ ಯಾಕದು ತುಂಬ ಇಂಪಾರ್ಟೆಂಟು ಅಂತ ಹೇಳ್ಬಿಡ್ತೀನಿ. ಸೊ ಇಂಗ್ಲೀಷಲ್ಲಿ ದೇರ್ ಆರ್ 3 ಪರ್ಸನ್ಸ್. ಇಲ್ಲಿ ಬರೆದು ಬಿಡ್ತೀನಿ ನೋಡಿ. ಇಂಗ್ಲೀಷಲ್ಲಿ ಎಷ್ಟು ಪರ್ಸನ್ಸ್ಗಳಿದ್ದಾರೆ? 3 ಪರ್ಸನ್ಸ್ಗಳಿದ್ದಾರಂತೆ. ಏನು, ಯಾರ್ಯಾರದು? ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್, ಆಯಿತಾ? ಸೊ ಇಂಗ್ಲೀಷಲ್ಲಿ 3 ಪರ್ಸನ್ಸ್ ಇದ್ದಾರೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್. ಯಾಕೆ ಯಾರು ಫಸ್ಟ್ ಪರ್ಸನ್ ಯಾರು, ಸೆಕೆಂಡ್ ಪರ್ಸನ್ ಯಾರು, ಥರ್ಡ್ ಪರ್ಸನ್ ಯಾರು, ಯಾಕೆ ಅವ್ರನ್ನ ಕರೀತಾರೆ ಅನ್ನೋದು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಓಕೆ, ರೈಟ್. ಫಸ್ಟ್ ಪರ್ಸನ್ ಯಾರು? ಫಸ್ಟ್ ಪರ್ಸನ್ಗಳು ಯಾರು ಅಂತಂದರೆ ಒಂದು ಐ ಆ್ಯಂಡ್ ವಿ. ಐ ಮತ್ತು ವಿನ ಏನಂತ ಕರೀತಾರೆ? ಫಸ್ಟ್ ಪರ್ಸನ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಯಾರು? ಯು. ಥರ್ಡ್ ಪರ್ಸನ್ ಯಾರು? ಹಿ, ಶಿ ಆ್ಯಂಡ್ ಇಟ್. ಆಯಿತು. ಸೊ ಈ ಫಸ್ಟ್ ಪರ್ಸನ್ನು, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಯಾಕೆ ಐನ ಫಸ್ಟ್ ಪರ್ಸನ್ ಅಂತ ಕರೀತಾರೆ, ವಿನ ಫಸ್ಟ್ ಪರ್ಸನ್ ಅಂತ ಕರೀತಾರೆ, ಯುನ ಸೆಕೆಂಡ್ ಪರ್ಸನ್ ಅಂತ ಕರೀತಾರೆ, ಈ ಶೀಟ್ನ ಥರ್ಡ್ ಪರ್ಸನ್ ಅಂತ ಕರೀತಾರೆ ಅಂತಂದರೆ, ಇಲ್ಲಿ ನೋಡಿ, ಐ ಮತ್ತು ವಿ. ಐ ಸಿಂಗ್ಯುಲರು, ಓಕೆ, ಐ ಅನ್ನೋದು ಯಾರು? ಸಿಂಗ್ಯುಲರು, ಒಬ್ಬ ವ್ಯಕ್ತಿ. ವಿ ಅನ್ನೋದು ಪ್ಲೂರಲ್ಲು. ವಿ ಅನ್ನೋದು ಪ್ಲೂರಲ್. ಯು ಸಿಂಗ್ಯುಲರು ಆಗುತ್ತೆ ಪ್ಲಸ್ ಪ್ಲೂರಲ್ಲು ಆಗುತ್ತೆ. ನೆಕ್ಸ್ಟ್ ಹಿ, ಶಿ, ಇಟ್ಟು ಇವೆಲ್ಲವೂ ಕೂಡ ಸಿಂಗ್ಯುಲರ್ಸು. ಮತ್ತು ಇನ್ನೊಂದು ಬರುತ್ತೆ ಇದರಲ್ಲಿ ಪ್ಲೂರಲ್ ಆಗಿ, ದಟ್ ಈಸ್ ದೇ. ದೇ ಅನ್ನೋದೇನಾಗುತ್ತೆ? ಪ್ಲೂರಲ್ ಆಗುತ್ತೆ. ಓಕೆ, ಸೊ ನಾವು ಲೆಟ್ ಮಿ ಕಮ್ ಟು ದ ಪಾಯಿಂಟ್. ವೈ ಆರ್ ಐ ಆ್ಯಂಡ್ ವಿ ಕಾಲ್ಡ್ ಆ್ಯಸ್ ಫಸ್ಟ್ ಪರ್ಸನ್? ಈಗ ನೋಡಿ, ಐ ಅನ್ನೋದು ನಾನೇ ತಗೊಂತೀನಿ. ಐ
ಯಾವಾಗ ಒಂದು ಮಾತು ಅಂದರೆ ಒಂದು ಸಂಭಾಷಣೆ ಕಾನ್ವರ್ಸೇಷನ್ ಯಾವ ವ್ಯಕ್ತಿಯಿಂದ ಆಗುತ್ತೋ ಒಬ್ಬ ವ್ಯಕ್ತಿಯಿಂದ ಆದರೆ ಐ ಆಗುತ್ತೆ. ಸೊ ಒಬ್ರಿಗಿಂತ ಜಾಸ್ತಿಯಿಂದ ಆದರೆ ವಿ ಆಗುತ್ತೆ. ಅಂದರೆ ಯಾವ ವ್ಯಕ್ತಿ ಮಾತನಾಡಲು ಫಸ್ಟ್ ಸ್ಟಾರ್ಟ್ ಮಾಡ್ತಾನೋ ಯಾರು ಮಾತಾಡ್ತಾರೋ ಅವ್ರು ಯಾವಾಗಲೂ ಏನಾಗಿರುತ್ತೆ ಫಸ್ಟ್ ಪರ್ಸನ್ ಆಗಿರ್ತಾರೆ. ಹಾಗಿದ್ರೆ ಯು ಯಾರು? ನಾನೀಗ ಮಾತಾಡ್ತಿದ್ದೀನಿ ಅಂದರೆ ಕೇಳಿಸ್ಕೊಳ್ತಿದ್ದೀರಲ್ಲ, ಯು ಆರ್ ಆಲ್ ಆಡಿಯನ್ಸ್ ಆ್ಯಂಡ್ ಯು ಆರ್ ಆಲ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಮೈ ವರ್ಡ್ಸ್. ಸೊ ನಾನು ಮಾತಾಡ್ತಿದ್ದೀನಿ, ಐ ಆಮ್ ಟಾಕಿಂಗ್, ಯು ಆರ್ ಲಿಸ್ನಿಂಗ್. ಅಂದರೆ ಲಿಸ್ನರ್ಸ್ ಏನಾಗ್ತಾರೆ? ಸೆಕೆಂಡ್ ಪರ್ಸನ್ ಆಗ್ತಾರೆ. ಐ ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್. ಹಾಂ, ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್, ಓಕೆ. ವಾಟ್ ಅಬೌಟ್ ಥರ್ಡ್ ಪರ್ಸನ್? ಈ ಶೀಟ್ ಯಾವಾಗ ಒಬ್ಬ ಸ್ಪೀಕರು ಮತ್ತು ಲಿಸ್ನರು, ಮಾತನಾಡುವವನು ಮತ್ತು ಕೇಳುವವನು ಇರ್ತಾರೆ, ಅವ್ರ ಮಧ್ಯ. ಸೊ ಅವ್ರು ಮಾತಾಡ್ಬೇಕಾದ್ರೆ ದ ಸಬ್ಜೆಕ್ಟ್ ಮ್ಯಾಟರ್, ಏನು ವಿಷಯದ ಬಗ್ಗೆ ಮಾತಾಡ್ತಾರಲ್ಲ ಆ ವಿಷಯ ಯಾವಾಗಲೂ ಅವರಿಬ್ಬರಿಗೆ ಸಂಬಂಧಪಟ್ಟಿರಲ್ಲ, ಮೂರನೇ ವ್ಯಕ್ತಿ ಬಗ್ಗೆ ಕೂಡ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್, ಪರ್ಸನ್ ಎ ಮತ್ತು ಬಿ ಅವರಿದ್ದಾರೆ. ಎ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬಿನೂ ಮಾತಾಡ್ತಾನೆ. ಸೊ ಈ ಎ ಅವರು ಸಿ ಪರ್ಸನ್ ಬಗ್ಗೆ ಕೇಳ್ತಾರೆ, ಆಯಿತಾ? ಎ ಅನ್ನೋದು ಹುಡುಗ, ಬಿ ಅನ್ನೋದು ಹುಡುಗಿ. ಸೊ ಎ ಅನ್ನೋದು ಐ ಆಗುತ್ತೆ, ಬಿ ಅನ್ನೋದು ಯು ಆಗುತ್ತೆ. ಸೊ ಈ ಸಿ ಅನ್ನೋದು ಹುಡುಗಿ ಅಂತ ಅನ್ಕೊಳ್ಳೋಣ, ಇದು ಶಿ ಆಗುತ್ತೆ. ಅವನೇನು ಕೇಳ್ತಿದ್ದಾನೆ ಐ ಅನ್ನೋದು, ಹೌ ಈಸ್ ಸಿ ಅಂತ ಹೌ ಈಸ್ ಸಿ ಫೀಲಿಂಗ್ ನೌ ಅಂತ ಕೇಳ್ತಿದ್ದಾನೆ. ಅಂದರೆ ಸೊ ಇವರಿಬ್ಬರು ಮಾತಾಡ್ಬೇಕಾದ್ರೆ ಯಾವಾಗ ಮತ್ತೊಬ್ಬ ಥರ್ಡ್ ಪರ್ಸನ್ಸ್ನ ಅಂದರೆ ಮತ್ತೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ಅಂಥವ್ರನ್ನ ನಾವೇನಂತ ಕರಿತೀವಿ? ಸೊ ಅವ್ರನ್ನ ಥರ್ಡ್ ಪರ್ಸನ್ ಅಂತ ಕರಿತೀವಿ. ಅಕಸ್ಮಾತ್ ಇಲ್ಲಿ ಸಿ ಒಬ್ಬರೇ ಇದ್ದಾರೆ, ಸಿಂಗ್ಯುಲರ್, ಅದಕ್ಕೆ ಶಿ ಬರ್ತಾಳೆ. ಅಕಸ್ಮಾತ್ ಇಲ್ಲಿ ಸಿ ಅಲ್ಲ, ತುಂಬ ಜಾಸ್ತಿ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಯಾವುದು ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡ್ತಿದ್ದಾರೆ, ಇಲ್ಲ ನಮ್ಮ ನಮ್ಮ ಕರ್ನಾಟಕ RCB ಟೀಮ್ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ? ಅದು ಪ್ಲೂರಲ್ ಆಗುತ್ತೆ. ಸೊ ದೇ ಆಗುತ್ತೆ. ಎ ಬಿ ಅನ್ನೋರು RCB ಟೀಮ್ ಪ್ಲೇಯರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ, ಯಾಕಂದರೆ ಅಲ್ಲಿ 11 ಜನ ಪ್ಲೇಯರ್ಸ್ ಇರ್ತಾರೆ ಅಥವಾ 15 ಜನ ಪ್ಲೇಯರ್ಸ್ ಇರ್ತಾರೆ, ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಏನಾಗುತ್ತೆ? ದೇ ಆಗುತ್ತೆ. ಇದು ನೀವು ತುಂಬ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕು. ವೆರಿ 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 ಇಂಪಾರ್ಟೆಂಟ್ ಆ್ಯಸ್ ಫಾರ್ ಆ್ಯಸ್ ಯುವರ್ ಫ್ಯೂಚರ್ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್. ಸೊ ಇಲ್ಲಿ ನೋಡಿ, ಆಮೇಲೆ ನೆಕ್ಸ್ಟು ಅಕಸ್ಮಾತ್ ಈ ಯು ಮಾತಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಅಲ್ಲಿ ಅವಾಗ ಯು ಫಸ್ಟ್ ಪರ್ಸನ್ ಆಗ್ತಾರೆ, ಲಿಸ್ನರ್ ಯಾರಾಗ್ತಾರೆ? ಯಾರು ಕೇಳ್ತಾನಲ್ಲ ಅವ್ನು ಸೆಕೆಂಡ್ ಪರ್ಸನ್ ಆಗ್ತಾರೆ. ಸೊ ದಿಸ್ ಈಸ್ ದ ಲಾಜಿಕ್ ಬಿಹೈಂಡ್ ದ ಕ್ಲಾಸಿಫಿಕೇಶನ್ ಆಫ್ ಪರ್ಸನ್ಸ್ ಇನ್ ಇಂಗ್ಲೀಷ್. ಓಕೆ, ಐ ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್ ಟು ಯು ಆಲ್. ಸೊ ನೆಕ್ಸ್ಟು ವಿಲ್ ಗೋ ಟು ದ್ಯಾಟ್. ಎಸ್, ಪ್ರನೌನ್ಸ್ಗಳಾಗಿದ್ರೆ ಏನು? ವೆರಿ ಇಂಪಾರ್ಟೆಂಟ್, ಯು ಶುಡ್ ಅಂಡರ್ಸ್ಟ್ಯಾಂಡ್. ಪ್ರನೌನ್ಸ್ಗಳಂದರೆ ಸೊ ದೇ ಆರ್ ವರ್ಡ್ಸ್, ಅವು ದೇ ಆರ್ ಆಲ್ಸೋ ವರ್ಡ್ಸ್, ನೇಮಿಂಗ್ ವರ್ಡ್ಸ್ ಆ್ಯಕ್ಚುಲಿ ಅವು, ವಿಚ್ ವಿ ಯೂಸ್ ಟು ಸಬ್ಸ್ಟಿಟ್ಯೂಟ್ ಫಾರ್ ನೌನ್. ಓಕೆ, ಅಂದರೆ ನಾನೀಗ ನನ್ನ ಹೆಸರು ಹರೀಶ್ ಈಸ್ ಅ ಬಾಯ್. ಹರೀಶ್ ಈಸ್ ಅ ಬಾಯ್. ನಾನು ಇಲ್ಲಿ ಸೆಂಟೆನ್ಸ್ ಮುಗಿಸ್ದೆ. ಅಂದರೆ ನೌನ್ಗಳ ಬದಲಾಗಿ ಬಳಸುವಂತಹ ಪದಗಳನ್ನ ನಾವೇನಂತ ಕರಿತೀವಿ? ಪ್ರನೌನ್ ಅಂತ ಕರಿತೀವಿ. ಸೊ ಈ ಪ್ರನೌನ್ನ ನಾವು ಬಳಸ್ಬೇಕಂದ್ರೆ ಯಾವೆಲ್ಲ ಪ್ರನೌನ್ಸ್ಗಳಿದ್ದಾವೆ ಅಂದರೆ, ಈಗೇನು ನಾವು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ನೋಡಿದ್ವಲ್ಲ, ಅವೆಲ್ಲವೂ ಕೂಡ ಪ್ರನೌನ್ಸ್ಗಳೇ. ಅರ್ಥ ಆಯ್ತಾ? ಅವೆಲ್ಲವೂ ಕೂಡ ಪ್ರನೌನ್ಸ್ಗಳೇ. ಬೇಸ್ಡ್ ಆನ್ ದ ಜೆಂಡರ್ ವಿ ಯೂಸ್ ಓಕೆ ದ ರೆಸ್ಪೆಕ್ಟಿವ್ ಪ್ರನೌನ್. ಇಲ್ಲಿ ಹರೀಶ್ ಅನ್ನೋನು ಮೇಲು, ಓಕೆ, ಆ ಕಾರಣಕ್ಕೆ ಅದೇನಾಗುತ್ತೆ? ಸೊ ಅದು ಹೀ ಆಗುತ್ತೆ. ಸೊ ಹರೀಶ್ ಅನ್ನೋನೇನು ಮೇಲು, ಆ ಕಾರಣಕ್ಕೆ ಅವನು ಹೀ ಆಗ್ತಾನೆ. ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೀ, ಶಿ, ಇಟ್ ಆ್ಯಂಡ್ ದೇ, ಐ, ವಿ. ಸೊ ಇವೆಲ್ಲವೂ ಕೂಡ ನೌನ್ಗಳ ಬದಲಾಗಿ ಬಳಸುವಂತಹ ವರ್ಡ್ಸ್ಗಳು. ಅದನ್ನು ಏನಂತ ಕರೀತಾರೆ? ಅಂತಂದರೆ ಪ್ರನೌನ್ಸ್ ಅಂತ ಕರೀತಾರೆ. ಸೊ ಈ ಪ್ರನೌನ್ಸ್ ಕ್ಯಾನ್ ರೀಪ್ಲೇಸ್ ಬೋತ್ ಪ್ರಾಪರ್ ನೌನ್ ಆ್ಯಂಡ್ ಕಾಮನ್ ನೌನ್. ಈಗೇನು ನಾವು ಪ್ರಾಪರ್ ನೌನ್ ಆ್ಯಂಡ್ ಕಾಮನ್ ನೌನ್, ಬಾಯ್, ಓಕೆ, ಬಾಯ್ ಅನ್ನೋದು ಹುಡುಗ, ಬಾಯ್ ಅನ್ನೋದು ಒಂದು ಪ್ರಾಪರ್ ನೌನ್. ಸೊ ಬಾಯ್ನ ನಿಜವಾದ ಯಾವುದೋ ಒಂದು ರೈಟ್ ಹೆಸರೇ ಸತೀಶ್ ಅನ್ಕೊಳ್ಳೋಣ. ಸೊ ಒಬ್ಬ ಹುಡುಗ ಇದ್ದಾನೆ, ಅವ್ನು ಬಾಯ್, ಅದು ಕಾಮನ್ ನೌನ್. ಒಂದು ಪರ್ಟಿಕ್ಯುಲರ್ ಬಾಯ್ ಅಂದರೆ ತುಂಬ ಹುಡುಗರ ಕ್ಯಾಟಗರಿ. ಸೊ ಆ ಹುಡುಗರ ಕ್ಯಾಟಗರಿ ಒಂದು ಪರ್ಟಿಕ್ಯುಲರ್ ಹುಡುಗನ ಹೆಸರು ಹೇಳ್ತಿದ್ದೀವಿ, ಸತೀಶ್. ಸೊ ಅದು ಪ್ರಾಪರ್ ನೌನ್. ನಾವು ಈ ಕಾಮನ್ ನೌನು ಮತ್ತು ಪ್ರಾಪರ್ ನೌನ ಏನು ಮಾಡೋಕ್ಕೆ, ರೀಪ್ಲೇಸ್ ಮಾಡೋಕ್ಕೆ ನಾವೇನು ಬಳಸ್ತೀವಿ? ಹಿ, ಶಿ, ಇಟ್, ದೇ, ಐ, ವಿ ಅಂತ ಬಳಸ್ತೀವಿ. ನೆಕ್ಸ್ಟ್, ಸೊ ಅಷ್ಟೇ ಅಲ್ಲ. ಸೊ ಇನ್ನೊಂದೇನು ಅಂತಂದರೆ, ಬರೀ ಇದು ನಾವು ರಿಪಿಟೇಷನ್. ಫಾರ್ ಎಕ್ಸಾಂಪಲ್, ಹರೀಶ್ ಈಸ್ ಅ ಬಾಯ್ ಆದಮೇಲೆ ನಾನೇನು ಬರ್ದೀನಿ? ಹೀ ಈಸ್ ಫ್ರಮ್ ಸೋ ಆ್ಯಂಡ್ ಸೋ ಪ್ಲೇಸ್. ಹೀ ಈಸ್ ಫ್ರಮ್ ಸೋ ಆ್ಯಂಡ್ ಸೋ ಪ್ಲೇಸ್. ಸೊ ಆ್ಯಂಡ್ ಸೋ ಪ್ಲೇಸ್ ಅಂತ ಹೇಳಿದೆ. ಸೊ ಇಲ್ಲೇನು ಬರೆದೆ? ಹರೀಶು ಹೆಸರು ಬರೆದೆ ನಂದು. ಕರೆಕ್ಟಾಗಿ ನಾನು ಏನು ಬರೆದಿದ್ದೀನಿ? ನನ್ನ ಪ್ರಾಪರ್ ನೌನ್ ಬರೆದಿದ್ದೀನಿ. ಸೊ ಅಲ್ಲಿ ನನ್ನ ಪ್ರಾಪರ್ ನೌನ್ನ ಹೆಂಗೆ ರೀಪ್ಲೇಸ್ ಮಾಡ್ತಿದ್ದೀನಿ? ಬೈ ಆ್ಯಡಿಂಗ್ ಅ ಪ್ರನೌನ್ ಹೀ. ಯಾಕೆ? ವೈ ಹೀ? ಇಟ್ ಈಸ್ ಹರೀಶ್ ಈಸ್ ಅ ಬಾಯ್. ಹೀ ಈಸ್ ಅ ಬಾಯ್. ದಟ್ಸ್ ವೈ ಐ ಹ್ಯಾವ್ ಯೂಸ್ಡ್ ಹೀ.
ಸೊ ಈ ಥರ ನಾವು ರೀಪ್ಲೇಸ್ ಅಷ್ಟೇ ಮಾಡ್ತಿಲ್ಲ, ಮತ್ತು ರಿಪಿಟೇಷನ್ನು ಅದು ಹರೀಶ್ನ ಪದೇ 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 ಸೆಂಟೆನ್ಸಲ್ಲಿ ಅವನ ಬಗ್ಗೆ ಎಲ್ಲಿಗಂಟ ಮಾತಾಡ್ತೀವಿ ಅಲ್ಲಿಗಂಟ ನಾವು ಬಳಸೋದನ್ನ ಅವಾಯ್ಡ್ ಮಾಡಲಿಕ್ಕೆ, ರಿಪೀಟ್ ಮಾಡಿ ಬಳಸೋದನ್ನ ಹೆಸರನ್ನ ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಪ್ರನೌನ್ಗಳನ್ನ ಬಳಸ್ತೀವಿ. ಅಷ್ಟೇ ಅಲ್ಲ, ಮತ್ತು ಅದಕ್ಕಿಂತಲೂ ಸೆಂಟೆನ್ಸ್ಗಳಲ್ಲಿ ಅದು ಬೇರೆ ಥರನೇ ಫಂಕ್ಷನ್ ಮಾಡೋದು. ಯಾವ ಥರ ಫಂಕ್ಷನ್ ಮಾಡುತ್ತೆ, ಯು ಸಿ ದ್ಯಾಟ್. ಸೊ ದೇ ಪ್ರೊವೈಡ್ ಕಂಟೆಕ್ಸ್ಟ್ನ ಯಾವೊಂದು ಸಂದರ್ಭದಲ್ಲಿ ಹೇಗೆ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಮೇಕ್ ಯುವರ್ ಸೆಂಟೆನ್ಸಸ್ ಮೀನಿಂಗ್ಫುಲ್ ಆಗಿ ಕಂಡುಬರೋಕ್ಕೆ ಕ್ಲಿಯರರ್ ಆ್ಯಂಡ್ ಶೇಪ್ ಹೌ ವಿ ಪರ್ಸೀವ್ ಪೀಪಲ್. ಸೊ ಯಾವೊಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ದಾರೆ, ಯಾವ ಸನ್ನಿವೇಶದಲ್ಲಿ ಮಾತಾಡ್ತಿದ್ದಾರೆ, ಸೊ ಯಾವ ಕಂಟೆಕ್ಸ್ಟಲ್ಲಿ ಮಾತಾಡ್ತಿದ್ದಾರೆ ಅನ್ನೋದನ್ನ ನಮಗೆ ತಿಳ್ಕೊಳ್ಳೋಕ್ಕೆ ಮತ್ತು ರಿಪಿಟೇಷನ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಪ್ರನೌನ್ಗಳನ್ನ ಬಳಸ್ತಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ದ ಟಾಪಿಕ್ ಸ್ಟ್ರೈಟ್ ಅವೇ. ಹಾಂ, ಸೊ ಇಲ್ಲಿ ನಿಮಗೆ ಇದು ತುಂಬ ಇಂಪಾರ್ಟೆಂಟು. ಏನಿದು, ಟೈಪ್ಸ್ ಆಫ್ ಪ್ರನೌನ್. ಸೊ ದೆರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಪ್ರನೌನ್ಸ್. ಓಕೆ, ಸೊ ಯು ಕ್ಯಾನ್ ಸಿ ದ್ಯಾಟ್ ದೆರ್ ಆರ್ ಆಸ್ ಮೆನಿ ಆಸ್ 10 ಟೈಪ್ಸ್ ಆಫ್ ಪ್ರನೌನ್. However, among 10 types of pronouns, for us 2 to 3 types of pronoun are very very important. Which are they? ಯಾವುದು ಅಂತಂದರೆ, ಒಂದು ನೋಡ್ಕೊಳ್ಳಿ, ಈ ಪೊಸೆಸಿವ್ ಪ್ರನೌನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟು ರಿಫ್ಲೆಕ್ಸಿವ್ ಪ್ರನೌನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇವಾಗೇನು ಮೊನ್ನೆ ಈಗ ನಾನು ಫಸ್ಟ್ ಕ್ವಶನ್ ತೋರಿಸಿದ್ನಲ್ಲ, ವಿಲೇಜ್ ಅಕೌಂಟೆಂಟಲ್ಲಿ ಕೇಳಿದ್ದಾನೆ ಅಂತ. ಸೊ ಆ ಕ್ವಶನ್ ಯಾವುದ್ರ ಮೇಲೆ ಕೇಳಿದ್ದಾನಂದರೆ ರಿಲೇಟಿವ್ ಪ್ರನೌನ್ ಮೇಲೆ ಕೇಳಿದ್ದಾನೆ. ಸೊ ರಿಲೇಟಿವ್ ಪ್ರನೌನ್, ರಿಫ್ಲೆಕ್ಸಿವ್ ಪ್ರನೌನ್, ಪೊಸೆಸಿವ್ ಪ್ರನೌನ್ ಮತ್ತು ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಸೊ ಆಲ್ ದೀಸ್ 4 types of pronouns are very important as far as your future exams are concerned. Okay, so I think it is very clear. There are so many types of pronouns: personal pronoun, distributive pronouns, intensive pronoun, reciprocal pronouns. ಇವೆಲ್ಲ ನಿಮಗೆ ಬೇಡ. So to meet your exam demand, so we have to have enough knowledge about possessive, reflexive, demonstrative and relative pronoun. Okay, we'll go ahead. Okay, personal pronoun ನೋಡಿ. ಇಲ್ಲಿ ಪರ್ಸನಲ್ ಪ್ರನೌನ್ ಯಾವ್ದು, ಐ, ವಿ, ಓಕೆ, ಆ್ಯಂಡ್ ಯು. ಫಾರ್ ಎಕ್ಸಾಂಪಲ್, ಐ ಯಾಕೆ ಪರ್ಸನಲ್ ಪ್ರನೌನ್? ವಿ, ನಾನು ಯಾವಾಗ ನನ್ನ ಬಗ್ಗೆನೇ ಮಾತಾಡ್ತೀನಿ, ನಾನೇ. ಸೊ ಐ ಆಮ್ ಹರೀಶ್, ನೋಡಿ, ಐ ಆಮ್ ಹರೀಶ್, ಐ ಆಮ್ ಫ್ರಮ್ ಸೊ ಆ್ಯಂಡ್ ಸೋ ಪ್ಲೇಸ್, ಓಕೆ, ಐ ಹ್ಯಾವ್ ಡನ್ ದಟ್ ಆ್ಯಂಡ್ ದಿಸ್. ಸೊ ನಾನು ಯಾವಾಗ ನನ್ನ ಬಗ್ಗೆನೇ ಮಾತಾಡ್ತೀನಿ ಆವಾಗ ಏನಾಗುತ್ತೆ, ಐ ಅನ್ನೋದು, ಸಿ ಪ್ರನೌನ್ಸ್ಗಳನ್ನ, ಇದು ಪರ್ಸನಲ್ ಪ್ರನೌನ್ಸ್ಗಳು ಐ, ವಿ, ಯು, ಹಿ, ಶಿ ಎಲ್ಲದೂ ಬರುತ್ತೆ. ಯಾವಾಗ ಒಂದು ಪ್ರನೌನ್ ಅದ್ರ ಬಗ್ಗೆನೇ ಮಾತಾಡುತ್ತೆ ಅದು ಪರ್ಸನಲ್ ಪ್ರನೌನ್ ಆಗುತ್ತೆ. ಸೊ ಈ ಸಬ್ಜೆಕ್ಟಿವ್ ಜಾಗದಲ್ಲಿ ಯಾವುದೆಲ್ಲ ಬರುತ್ತೆ, ನಾವೇನೀಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆ. ಓಕೆ, ಇಂಗ್ಲೀಷಲ್ಲಿ ನಿಮಗೆಲ್ಲ ಗೊತ್ತಿದೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆ. ಫಸ್ಟ್ ಏನು ಬರಬೇಕು, ಯಾವಾಗಲೂ ಸಬ್ಜೆಕ್ಟ್ ಬರಬೇಕು, ಇಲ್ಲಿ ನೆಕ್ಸ್ಟ್ ಏನು ಬರಬೇಕು, ವರ್ಬ್ ಬರಬೇಕು, ನೆಕ್ಸ್ಟ್ ಏನು ಬರಬೇಕು, ಆಬ್ಜೆಕ್ಟ್ ಬರಬೇಕು. ದಿಸ್ ಈಸ್ ದ ವೆರಿ ಸ್ಟ್ರಕ್ಚರ್ ಆಫ್ ಎನಿ ಸೆಂಟೆನ್ಸ್ ದಟ್ ಯು ಫ್ರೇಮ್ ಇನ್ ಇಂಗ್ಲೀಷ್. ಆದರೆ ಕನ್ನಡದಲ್ಲಿ ಏನಾಗುತ್ತೆ ನೋಡಿ, ಕನ್ನಡದಲ್ಲಿ ಫಸ್ಟ್ ಏನು ಬರುತ್ತೆ, ಸಬ್ಜೆಕ್ಟೇ ಬರುತ್ತೆ, ನೆಕ್ಸ್ಟ್ ಆಬ್ಜೆಕ್ಟ್ ಬರುತ್ತೆ, ನೆಕ್ಸ್ಟ್ ವರ್ಬ್ ಬರುತ್ತೆ. ಸೊ ದಿಸ್ ಈಸ್ ದ ವೆರಿ ಸ್ಟ್ರಕ್ಚರ್ ಆಫ್ ಕನ್ನಡ ಲ್ಯಾಂಗ್ವೇಜ್. ಸೊ ಎನಿ ಲ್ಯಾಂಗ್ವೇಜ್ ಯು ಮೇ ಟೇಕ್ ಆ್ಯಸ್ ಅನ್ ಎಕ್ಸಾಂಪಲ್, ಎವ್ರಿ ಲ್ಯಾಂಗ್ವೇಜ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಸ್ಟ್ರಕ್ಚರ್. ಈಗ ಇದನ್ನ ಹೆಂಗೆ ಸರ್ ಹೇಳ್ತೀರಾ ಅಂತಂದರೆ ನೋಡಿ, ಓಕೆ ನೋಡಿ, ರಮೇಶ್ sings a song. Ramesh sings a song. Okay, Ramesh sings a song. Okay, ಇದಕ್ಕೆ ಅಜ್ಜಿ ಮನೆಗೆ ಬಂದರು. ಸೊ ಸಿ ದ ಡಿಫ್ರೆನ್ಸ್. ರಮೇಶ್ ಅನ್ನೋದೇನು, ಅಗೇನ್ ನೌನ್, ಅದು ನೌನ್ ಯಾವ ಜಾಗದಲ್ಲಿದೆ, ಸಬ್ಜೆಕ್ಟ್ ಜಾಗದಲ್ಲಿದೆ. ಸಿಂಗ್ಸ್ ಅನ್ನೋದೇನು, ಸಿಂಗ್, ಅಗೇನ್ ಇಟ್ಸ್ ಆನ್ ಆಕ್ಷನ್ ವರ್ಬ್. ಓಕೆ, ವರ್ಬ್, ಅದು ಏನು ಮಾಡ್ತಿದ್ದಾನೆ, ಅವನು ಹಾಡು ಹಾಡ್ತಾನೆ ಅಂತೆ. ಸೊ ಅವನು ಹಾಡು ಹಾಡ್ತಾನೆ. ಸೊ ಏನು ಆಬ್ಜೆಕ್ಟ್ ಜಾಗದಲ್ಲಿ ಏನಿದೆ, ಸಾಂಗು, ಯಾವುದೋ ಒಂದು ಹಾಡು ಅನ್ನೋದು. ಸೊ ಇಟ್ಸ್ ಸಾಂಗ್ ಇಸ್ ಅ ನೌನ್. ಅಗೇನ್ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಯು ಸಿ ಹಿಯರ್ ಇನ್ ಕನ್ನಡ ಲ್ಯಾಂಗ್ವೇಜ್, ಅಜ್ಜಿ ಅಗೇನ್ ಸಬ್ಜೆಕ್ಟ್, ನೌನ್ ಆಗಿದೆ, ಕರೆಕ್ಟು. ನೆಕ್ಸ್ಟ್ ಮನೆ. ಓಕೆ, ಮನೆ ಅಂದರೆ ಏನು, ಆಬ್ಜೆಕ್ಟ್ ಇಲ್ಲಿ ಬಂದಿದೆ ನೋಡಿ, ಆಬ್ಜೆಕ್ಟ್ ಮನೆ, ಅಗೇನ್ ಇಟ್ ಈಸ್ ಅ ನೌನ್. ಆಬ್ಜೆಕ್ಟ್ ಜಾಗದಲ್ಲಿ, ಬಟ್ ಆದರೆ ಇಂಗ್ಲೀಷಲ್ಲಿ ಉಲ್ಟಾ ಆಗುತ್ತೆ. ಆಬ್ಜೆಕ್ಟ್ ಜಾಗದಲ್ಲಿ ಏನಿದೆ, ಮನೆ ಬಂದಿದೆ, ವರ್ಬ್ ಅನ್ನೋದು ಲಾಸ್ಟ್, ಬಂದರು ಕಮ್, ಓಕೆ, ವರ್ಬ್ ಆಗುತ್ತೆ. ಸೊ ಅದೇನಾಗುತ್ತೆ, ಇದ್ರದ್ದು ಕನ್ನಡ ಲ್ಯಾಂಗ್ವೇಜ್ನ ಸ್ಟ್ರಕ್ಚರ್ ಆಗುತ್ತೆ. ಸೊ ಎವ್ರಿ ಲ್ಯಾಂಗ್ವೇಜ್ ಅದರದ್ದೇ ಆದ ಒಂದು ಸ್ಟ್ರಕ್ಚರ್ ಇದೆ. ಸೊ ಹಾಗೆ ಯಾವೆಲ್ಲ ಪ್ರನೌನ್ಗಳು ತಮ್ಮ ಬಗ್ಗೆನೇ ತಾವು ಮಾತಾಡ್ಕೊತವೆ ಅವಾಗೆಲ್ಲ ಅವು ಏನಾಗುತ್ತೆ,
ಏನು ಪರ್ಸನಲ್ ಪ್ರನೌನ್ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ಪ್ರನೌನ್ಸ್ಗಳನ್ನ ಏನ್ ಮಾಡಿದ್ದಾರೆ, ಪರ್ಸನಲ್ ಪ್ರನೌನ್ಸ್ನ ಆಬ್ಜೆಕ್ಟಿವ್. ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ಅಲ್ಲಿ ಪ್ರನೌನ್ನ ಸಬ್ಜೆಕ್ಟ್ ಜಾಗದಲ್ಲಿ ಸೇರಿಸಿದ್ರೆ ಐ, ವಿ, ದೇ, ಯು, ಏನ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ನೋಡಿದ್ವಲ್ಲ ಆ ತರ ಯೂಸ್ ಆಗುತ್ತೆ. ಅಕಸ್ಮಾತ್ ಪ್ರನೌನ್ನ ಏನಾದ್ರೂ ಆಬ್ಜೆಕ್ಟ್ ಜಾಗದಲ್ಲಿ ಸೇರಿಸಿದ್ರೆ ಅಲ್ಲಿ ಏನಾಗುತ್ತೆ, ಇವು ಚೇಂಜ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಿರಬೇಕು. ವಿಲ್ ಸಿ ದಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಿರಬೇಕು. ಐ ಇದ್ದಿದ್ದು ಏನಾಗುತ್ತೆ, ಮೀ ಆಗುತ್ತೆ. ವಿ ಇದ್ದಿದ್ದು ಏನಾಗುತ್ತೆ, ಅಸ್ ಆಗುತ್ತೆ. ಯು ಇದ್ದಿದ್ದು ಯುವೇ ಆಗುತ್ತೆ. ಮತ್ತೆ ಸೊ ಇದಷ್ಟೇ ಅಲ್ಲ, ಮತ್ತೆ ಅಬ್ಜೆಕ್ಟಿವ್ ಪ್ರನೌನ್ ಆದ್ಮೇಲೆ ಪೊಸೆಸಿವ್ ಪ್ರನೌನ್ ಅಂತ ಬರ್ತವೆ ಎಲ್ಲ. ಇದು ಇಷ್ಟು ಕ್ಯಾಟಗರೀಸು. ಫಾರ್ ಎಕ್ಸಾಂಪಲ್ ವಿಲ್ ಮೇಕ್ ಇಟ್ ವೆರಿ ಸಿಂಪಲ್. ಈಗೇನಿದೆ, ಫಸ್ಟು ಪರ್ಸನಲ್ ಆರ್ ಸಬ್ಜೆಕ್ಟ್, ಸಬ್ಜೆಕ್ಟಿವ್ ಪ್ರನೌನ್ ಆಯ್ತಾ. ನೆಕ್ಸ್ಟ್ ಆಬ್ಜೆಕ್ಟಿವ್ ಪ್ರನೌನ್, ನೆಕ್ಸ್ಟ್ ರಿಫ್ಲೆಕ್ಸಿವ್ ಪ್ರನೌನ್, subjective pronoun, objective pronoun, reflexive pronoun, then okay, next possessive pronoun, very important. next ಯಾವುದು, possessive pronoun. ಓಕೆ, ಸೊ ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸಿಫಿಕೇಶನ್. ಅಂದ್ರೆ ಪ್ರನೌನ್ಗಳನ್ನ ನಾವು ಯಾವ್ಯಾವ ರೀತಿ ಬಳಸ್ತೀವಿ ಅಂತಂದ್ರೆ, ಒಂದು ಸಬ್ಜೆಕ್ಟಿವ್ ಆಗಿ ಬಳಸ್ತೀವಿ, ಆಬ್ಜೆಕ್ಟಿವ್ ಆಗಿ ಬಳಸ್ತೀವಿ, ನೆಕ್ಸ್ಟ್ ರಿಫ್ಲೆಕ್ಸಿವ್ ಆಗಿ ಬಳಸ್ತೀವಿ, ನೆಕ್ಸ್ಟ್ ಪೊಸೆಸಿವ್ ಆಗಿ ಬಳಸ್ತೀವಿ. ಹೆಂಗೆ ಸರ್, ಹೆಂಗೆ ಹೇಳ್ತೀರಾ ಇದು ಅಂತಂದ್ರೆ, ಓಕೆ, ಯು ಸಿ ದಟ್ ನಾನು ನಿಮಗೆ ಹೇಳಿದ್ದೀನಿ ಸೆಂಟೆನ್ಸ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ದಿಸ್ ಈಸ್ ದಿ ಸೆಂಟೆನ್ಸ್ ಸ್ಟ್ರಕ್ಚರ್. ಓಕೆ, ನಾನು ಇಲ್ಲಿ ಬರಿತೀನಿ ನೋಡಿ. ಹರೀಶ್, ಓಕೆ, ಹರೀಶ್ನ ಪ್ರನೌನ್ ಏನು, ಅದು ಹಿ ಆಗುತ್ತೆ. ಹಿ ನಾನು ಸಬ್ಜೆಕ್ಟ್ ಜಾಗದಲ್ಲಿ ಹಿ ಹಾಕಿದ್ದೀನಿ. ಹಿ ಈಸ್ ಟಾಕಿಂಗ್ ಟು ಹರ್. ಓಕೆ ನೋಡಿ, ಸೊ ಈ ಹರ್ ಇದೆಯಲ್ಲ, ಸೊ ಹಿ ಯಾಕೆ ಬಳಸಿದ್ರೆ ಹರೀಶ್, ಸೊ ಮೇಲ್ ಅವನು, ಹಿ ಈಸ್ ಟಾಕಿಂಗ್ ಟು ಹರ್ ಇದೆಯಲ್ಲ, ಈ ಹರ್ ಅನ್ನೋದು ಇದು ಆಬ್ಜೆಕ್ಟ್. ಇದು ಸೊ ಇದು ಆಬ್ಜೆಕ್ಟ್. ಯಾವಾಗ ನೀವು ಪ್ರನೌನ್ಗಳನ್ನ ಆಬ್ಜೆಕ್ಟ್ ಜಾಗದಲ್ಲಿ ಬಳಸ್ತೀರಾ ಅವಾಗ ಏನಾಗುತ್ತೆ, ಅದ್ರ ಫಾರ್ಮ್ ಚೇಂಜ್ ಆಗುತ್ತೆ. ಯಾವ ತರ ಚೇಂಜ್ ಆಗುತ್ತೆ, ಇಲ್ಲಿ ನೋಡಿ, ಹಿ ಇದ್ದಿದ್ದು ಹಿಮ್ ಆಗುತ್ತೆ, ಶಿ ಇದ್ದಿದ್ದು ಹರ್ ಆಗುತ್ತೆ. ಓಕೆ, ನೆಕ್ಸ್ಟ್ ದೇ ಇದ್ದಿದ್ದು ದೆಮ್ ಆಗುತ್ತೆ. ಇದನ್ನ ನೆನ್ಪಿಟ್ಕೋಬೇಕು, ಯಾಕಂದ್ರೆ SSC ಎಕ್ಸಾಮ್ಸ್ಗಳಲ್ಲಿ ಇದು ಹಿಂಗೆ ಕೇಳಿದ ಕ್ವಶನ್ಸ್ಗಳು, ವಿಲ್ ಸಾಲ್ವ್ ಇಟ್. ನೆಕ್ಸ್ಟ್ ವಿ ಇದ್ದಿದ್ದು ಅಸ್ ಆಗುತ್ತೆ. ಓಕೆ, ಐ ಇದ್ದಿದ್ದು ಏನಾಗುತ್ತೆ, ಮೀ ಆಗುತ್ತೆ. ಸೊ ಇದು ಸಬ್ಜೆಕ್ಟಿವ್, ಇದು ಆಬ್ಜೆಕ್ಟಿವ್ ಪ್ರನೌನ್ ಆಯ್ತಾ. ಮತ್ತಷ್ಟೇ ಅಲ್ಲ, ಇನ್ನೂ 2 ಡಿವಿಷನ್ಸ್ ಇದೆ. ಏನ್ ಮಾಡಿದ್ದಾರೆ ಅವರು, ಪೊಸೆಸಿವ್ ಮಾಡಿದ್ದಾರೆ. ಪೊಸೆಸಿವ್ ಹೆಂಗ್ ಮಾಡಿದ್ದಾರೆ, ಇಲ್ಲಿ ನೋಡಿ, ಮೀ ಇದ್ದಿದ್ದು ನೆಕ್ಸ್ಟ್ ಏನಾಗುತ್ತೆ, ಸಾರಿ ಐ ಇದ್ದಿದ್ದು ನೆಕ್ಸ್ಟ್ ಪೊಸೆಸಿವ್ ಪ್ರನೌನ್ ಆದ್ರೆ ಹೆಂಗಾಗುತ್ತೆ, ಮೈ ಮತ್ತೆ ಮೈನ್. ಏನ್ ಪೊಸೆಸಿವ್ ಅಂದ್ರೆ ಏನು, ಪೊಸೆಸಿವ್ನ ಇಲ್ಲಿ ಮೈ ಇದೆಯಲ್ಲ, ಈ ಮೈ ಅನ್ನೋದನ್ನ ನಾವು ಸಬ್ಜೆಕ್ಟ್ ಜಾಗದಲ್ಲಿ ಸೇರಿಸ್ತೀವಿ, ಮೈನ್ ಅನ್ನೋದನ್ನ ಆಬ್ಜೆಕ್ಟ್ ಜಾಗದಲ್ಲಿ ಸೆಂಟೆನ್ಸ್ ಅಲ್ಲಿ ಬರ್ಬೇಕದು. ಸೊ ಇಷ್ಟು ನೀವು ಕ್ಲಿಯರ್ ಕಟ್ ಆಗಿ ಡಿಫ್ರೆನ್ಸ್ಗಳನ್ನ ಗೊತ್ತಿರಬೇಕು, ಯು ಶುಡ್ ಲರ್ನ್ ಇಟ್. ಸೊ ಮೈ ಅಂದ್ರೆ ಪೊಸೆಸಿವ್ ಪ್ರನೌನ್ ಅಂದ್ರೆ ಏನು, ಸೊ ನನ್ನ ವಸ್ತುಗಳನ್ನ ಓನರ್ಶಿಪ್ ನ ಎಸ್ಟಾಬ್ಲಿಷ್ ಮಾಡೋದು. ಈ ಪೆನ್ ಯಾರ್ದು, ಇಟ್ ಈಸ್ ಮೈ ಪೆನ್ ಆಯ್ತಾ. ಸೊ ದಿಸ್ ಪೆನ್ ಈಸ್ ಮೈನ್. ನೋಡಿ, ಇವೆರಡು ಕೂಡ ನಾನು ಈ ಪೆನ್ ನಂದು ಅಂತ ಹೇಳಕ್ ನಾನು ಯೂಸ್ ಮಾಡಿದ್ದೀನಿ. ದಿಸ್ ಈಸ್ ಮೈ ಪೆನ್ ಅಂದ್ರೆ ಮೈ ಅನ್ನೋದು ಏನ್ ಬರ್ತಿದೆ, ಸೊ ಸಬ್ಜೆಕ್ಟ್ ಜಾಗದಲ್ಲಿ ಬರ್ತಿದೆ, ಆಬ್ಜೆಕ್ಟ್ ಜಾಗದಲ್ಲಿ ಬರ್ತಿಲ್ಲ. ಬಟ್ ಇದನ್ನ ಮೈನ್ ಅನ್ನೋದು ಕೂಡ ನಾವು ಯೂಸ್ ಮಾಡ್ತೀವಿ. ದಿಸ್ ಪೆನ್ ಈಸ್ ಮೈನ್, ಸೊ ಆಬ್ಜೆಕ್ಟ್ ಜಾಗದಲ್ಲಿ ಬರ್ತಿದೆ. ಸೊ ಈ ತರ ನಾವು ಪೊಸೆಸಿವ್ ಆಗಿ ಯೂಸ್ ಮಾಡ್ತೀವಿ. ಹಾಗೆ ಏನಿದೆ, ರಿಫ್ಲೆಕ್ಸಿವ್ ಪ್ರನೌನ್. ಸೊ ಇದ್ರ ಟೈಪ್ಸ್ಗಳನ್ನೆಲ್ಲ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಇವೆಲ್ಲ ನೀವು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಅಗೇನ್. ಸೊ ನೆಕ್ಸ್ಟ್ ವಿಲ್ ಸ್ಟ್ರೈಟ್ ಅವೇ ಗೋ ಟು ರಿಲೇಟಿವ್ ಪ್ರನೌನ್. ಸೊ ಇದ್ರ ಮೇಲೆ ನಿಮ್ಗೆ ಕ್ವಶನ್ ಕೇಳಿದ್ದಾನೆ, ಇದು ತುಂಬಾ ಇಂಪಾರ್ಟೆಂಟು. ಸೊ ಅಮಂಗ್ ಆಲ್ ದ ಟೈಪ್ಸ್ ಆಫ್ ಪ್ರನೌನ್, ದಿಸ್ ರಿಲೇಟಿವ್ ಪ್ರನೌನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ರಿಲೇಟಿವ್ ಪ್ರನೌನ್ ಅಂತಂದ್ರೆ ಏನು, ಸೊ ರಿಲೇಟಿವ್ ಪ್ರನೌನ್ ಅಂತಂದ್ರೆ ಇಟ್ಸ್ ಅ ವರ್ಡ್ ದಟ್ ಕನೆಕ್ಟ್ಸ್ ಸಬ್ಜೆಕ್ಟ್, ಓಕೆ, ಸಬ್ಜೆಕ್ಟ್ ಟು ದ ಸಬ್ಜೆಕ್ಟ್ ಇಟ್ ಸೆಲ್ಫ್. ಸೊ ಇದೊಂದು ವರ್ಡ್ ಇದೆ ಒಂದು ಸೆಂಟೆನ್ಸ್ ಅಲ್ಲಿ, ಒಂದು ವರ್ಡು ಸೊ ಏನ್ ಮಾಡುತ್ತೆ, ಅದನ್ನ ಸಬ್ಜೆಕ್ಟ್ ಜೊತೆನೆ ಅದು ಸೇರಿಸುತ್ತೆ. ಓಕೆ, ಹೆಂಗೆ, ವಿಲ್ ಸಿ ಯಾವ್ದೆಲ್ಲ ಅನ್ನೋದು ಫಸ್ಟ್ ಒಂದ್ಸತಿ ನೋಡ್ಕೊಬಿಡಿ. ರಿಲೇಟಿವ್ ಪ್ರನೌನ್ ಯಾವ್ದ್ಯಾವ್ದಿದೆ, ಹೂ, ಹೂಮ್. ಓಕೆ, ಹೂ ಅನ್ನೋದು ನಾವು ಯಾಕೆ ಬಳಸ್ತೀವಿ, ವೆನ್ ರೆಫರ್ ಟು ಪೀಪಲ್. ನಾವು ಯಾವಾಗ ಪೀಪಲ್ ಜೊತೆ, ನೋಡಿ ಇಲ್ಲಿ, ದ ಪರ್ಸನ್ ಹೂ ಓನ್ ಈಸ್
ಹೂ ಓನ್, ಒಂದು ಗೇಮಲ್ಲಿ ಒಬ್ಬ ವಿನ್ ಆಗಿದ್ದಾನೆ, ಈಸ್ ಮೈ ಫ್ರೆಂಡ್. ನೋಡಿ, ದ ಪರ್ಸನ್ ಅನ್ನೋದು ಸಬ್ಜೆಕ್ಟು, ಮೈ ಫ್ರೆಂಡ್ ಅನ್ನೋದು ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ಹೂ ಅನ್ನೋದು ಬಳಸಿದ್ದಾರೆ. ಈ ಹೂ, ಈ ಸಬ್ಜೆಕ್ಟ್ ಇದೆಯಲ್ಲ, ಈ ಸಬ್ಜೆಕ್ಟ್ನ ಮತ್ತೆ ಸಬ್ಜೆಕ್ಟ್ ಜೊತೆ ಅಂದರೆ ಈ ನೌನ್ ಜೊತೆ ಏನು ಮಾಡ್ತಿದೆ, ಸೇರಿಸ್ತಿದೆ. ದೇ ಆರ್ ದೇ ಫಂಕ್ಷನ್ ಆಸ್ ಲಿಂಕಿಂಗ್ ವರ್ಡ್ ಆಗಿ ಫಂಕ್ಷನ್ ಮಾಡ್ತಿದೆ. ನೆಕ್ಸ್ಟ್ ಹೂಮ್. ಸೊ ಈ ಹೂಮ್ನು ಕೂಡ ಅಷ್ಟೇ ಆಬ್ಜೆಕ್ಟ್ ಮತ್ತೆ ಪೀಪಲ್ಗಳನ್ನ ಬಳಸ್ತಾರೆ. ನೆನ್ಪಿಟ್ಕೋಬೇಕು, ಹೂ ಅನ್ನೋದು ಪೀಪಲ್ಗಳಿಗೆ, ಜನರಿಗೆ, ಲಿವಿಂಗ್ ಜನರಿಗೆ ಮಾತ್ರ, ಲಿವಿಂಗ್ ಬೀಯಿಂಗ್ಸಿಗೆ ಬಳಸ್ತಾರೆ. ಸೊ ಇದು ಹೂಮ್ ಅನ್ನೋದು ಲಿವಿಂಗ್ ಬೀಯಿಂಗ್ಸ್ಗೂ ಬಳಸ್ತಾರೆ ಮತ್ತೆ ವಸ್ತುಗಳಿಗೂ ಬಳಸ್ತಾರೆ. ದಟ್ ಅನ್ನೋದು ಇದೆಯಲ್ಲ, ಸೊ ಯೂಸ್ಡ್, ದಟ್ ಅನ್ನೋದು ಕೂಡ ಪೀಪಲ್ಗೂ ಬಳಸ್ತಾರೆ, ಥಿಂಗ್ಸ್ಗಳಿಗೂ ಬಳಸ್ತಾರೆ. ವಿಚ್ ಅನ್ನೋದು ರೆಫರ್ಸ್ ಟು ಅನಿಮಲ್ಗೆ ತುಂಬ ಇಂಪಾರ್ಟೆಂಟು. ವಿಚ್ ಅನ್ನೋದು ಯಾವಾಗಲೂ ಕೂಡ ಅನಿಮಲ್ಸ್ಗೆ ಮತ್ತೆ ನಿರ್ಜೀವಿಗಳಿಗೆ ಬಳಸ್ತಾರೆ. ವೈ ರೀಸನ್ ಹೇಳಕ್ ಬಳಸ್ತೀವಿ. ಓಕೆ, ವೆನ್ ರೆಫರ್ಸ್ ಟು ಟೈಮ್, ಗೊತ್ತಾಗುತ್ತೆ. ವಾಟ್ ಅನ್ನೋದು ಅಗೇನ್ ರೆಫರ್ಸ್ ಟು ಥಿಂಗ್ಸ್ ಆ್ಯಂಡ್ ಐಡಿಯಾ. ಮತ್ತೆ ಸೊ ಹೂಸ್ ಅನ್ನೋದು ಪೊಸೆಷನ್. ಹೂಸ್ ಅನ್ನೋದು ಅಗೇನ್ ಓನರ್ಶಿಪ್, ಯಾರ್ದು ಅಂತ ಹೇಳಕ್ಕೆ. ಓಕೆ, ಸೊ ಈಗ ಫಸ್ಟ್ ನೋಡೋಣ. ಈಗ ವಿಲ್ ಸಿ ದಟ್ ಕ್ಲಿಯರ್ಲಿ. Has it gone? Okay, you see, ಓಕೆ. ಇಲ್ಲಿ ನೋಡಿ, ನಾನು ಹೇಳಿದ್ದೀನಿ ಹೂ ಅನ್ನೋದು ಯಾವಾಗಲೂ ಪೀಪಲ್ಗೆ ಮಾತ್ರ ನೀವು ರೆಫರ್ ಮಾಡಬೇಕು. ಹೂ ಅನ್ನೋದು ಇದೆಯಲ್ಲ, ಈ ಹೂ ಪೀಪಲ್ಗಳಿಗೆ ಹೆಂಗೆ ಬಂದಿದೆ ಅಂದರೆ, ದ ಪರ್ಸನ್ ಹೂ ಓನ್ ಈಸ್ ಮೈ ಫ್ರೆಂಡ್. ಯಾವ ವ್ಯಕ್ತಿ ಒಂದು ಗೇಮಲ್ಲಿ ವಿನ್ ಆಗಿದ್ದಾನಲ್ಲ, ಅಲ್ಲಿ ಆಲ್ರೆಡಿ ನಾವು ಏನು ಬಳಸಿದ್ದೀವಿ, ನೌನ್ನ ಬಳಸಿದ್ದೀವಿ. ಇಲ್ಲಿ ಮೈ ಫ್ರೆಂಡ್ ಅನ್ನೋದು ನೌನೇ. ಸೊ ಈ ಹೂ ಅನ್ನೋದು ಇವೆರಡು ವ್ಯಕ್ತಿಗಳನ್ನ ಏನು ಮಾಡ್ತಿದೆ, ಕನೆಕ್ಟ್ ಮಾಡ್ತಿದೆ. ಸೊ ಎಲ್ಲಿ ರಿಲೇಟಿವ್ ಪ್ರನೌನ್ ಅಂದ್ರೆ ಏನು, ಟು ಇಸ್ಟಾಬ್ಲಿಷ್ ರಿಲೇಷನ್ಶಿಪ್ನ ಇಸ್ಟಾಬ್ಲಿಷ್ ಮಾಡುವಂಥದ್ದು. ಸೊ ಈಗ ನೋಡಿ, ನೆಕ್ಸ್ಟ್ ಇಲ್ಲಿ ಕ್ವಶನಿಗೆ ತಗೊಳ್ಳೋಣ. ಯು ಸಿ ದ ಕ್ವಶನ್. ಇಲ್ಲಿ ನೋಡಿ, ಕ್ವಶನ್ ಕೊಟ್ಟಿಯ ನಾವು ವಿಲೇಜ್ ಅಕೌಂಟೆಂಟು ಐ, ಆಯ್ತಾ. ಐ ಅನ್ನೋದು ಒಂದು ಪ್ರನೌನ್. ಹೂ ಆಮ್ ಯುವರ್ ಕಿಂಗ್ ವಿಲ್ ಲೀಡ್ ಯು. ಓಕೆ, ಹೂ ಅನ್ನೋದು ಇದೆಯಲ್ಲ, ಈ ಹೂ ಅನ್ನೋದು ಯಾವುದು ಕನೆಕ್ಟ್ ಮಾಡ್ತಿದೆ, ಐ ಅನ್ನ. ಓಕೆ, ಮತ್ತೆ ಏನ್ ಮಾಡ್ತಿದೆ, ಯು ಪ್ರನೌನ್ಗೆ. ಐ ಅನ್ನೋದ ಒಂದು ಪ್ರನೌನ್ನ ಮತ್ತೊಂದು ಪ್ರನೌನ್ಗೆ ಏನ್ ಮಾಡ್ತಿದೆ, ಕನೆಕ್ಟ್ ಮಾಡ್ತಿದೆ. ಹಾಗಿದ್ರೆ ಅವನು ಏನು ಕೇಳಿದಾನೆ ಕ್ವಶನ್ನು, ನೇಮ್ ದ ರಿಲೇಟಿವ್ ಪ್ರನೌನ್ ಇನ್ ದ ಸೆಂಟೆನ್ಸ್ ಗಿವನ್ ಬಿಲೋ. ಯಾವುದು ಈ ಸೆಂಟೆನ್ಸ್ ಅಲ್ಲಿ ಯಾವುದು ರಿಲೇಟಿವ್ ಪ್ರನೌನ್ ಅಂತ ಕೇಳಿದಾನೆ, ಅಲ್ಲಿ ಯಾವ್ದಾಗುತ್ತೆ, ಹೂ ಆಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ತರ ನೀವು ಕಲ್ತ್ರೆ ನೀವೇನ್ ಮಾಡ್ಬೋದು, ಸೊ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮತ್ತೆ ಹೇಳಿದೀನಿ, ದ ಪೂರ್ ಮ್ಯಾನ್ ಪಾಯ್ಸನ್ಡ್ ಹಿಮ್ ಅಂಡ್ ಹೀಸ್ ಚಿಲ್ಡ್ರನ್. ಸೊ ಇದು MDS ಕ್ವಶನ್. ದ ಪೂರ್ ಮ್ಯಾನ್, ಒಬ್ಬ ಬಡ ವ್ಯಕ್ತಿ, ಪಾಯ್ಸನ್ಡ್ ಹಿಮ್. ಓಕೆ, ಪಾಯ್ಸನ್ಡ್ ಹಿಮ್ ಅಂಡ್ ಹೀಸ್ ಓನ್ ಚಿಲ್ಡ್ರನ್. ಸೊ ಇದರಲ್ಲಿ ಏನ್ ತಪ್ಪಾಗಿದೆ, ಹಿ ಪಾಯ್ಸನ್ಡ್ ಹಿಮ್. ಸೊ ಈ ಪಾಯ್ಸನ್ಡ್ ಹಿಮ್ ಅನ್ನೋದು ಸರಿನಾ, ಹಿ ಪಾಯ್ಸನ್ಡ್ ಹಿಮ್ ಅಂಡ್ ಹೀಸ್ ಓನ್ ಚಿಲ್ಡ್ರನ್. ಸೊ ಇಲ್ಲಿ ಏನಾಗಬೇಕು, ಇಲ್ಲಿ ಯಾವಾಗಲೂ ರಿಫ್ಲೆಕ್ಸಿವ್ ಪ್ರನೌನ್ ಬರಬೇಕು, ಹಿ ಹಿಮ್ಸೆಲ್ಫ್ ಆಗಬೇಕು. ಹಿ ಪಾಯ್ಸನ್ಡ್ ಹಿಮ್ಸೆಲ್ಫ್ ಅಂಡ್ ಹೀಸ್ ಓನ್ ಚಿಲ್ಡ್ರನ್. ಹಂಗಿದ್ರೆ ತಪ್ಪೆಲ್ಲಿದೆ, ಸೊ ಪಾರ್ಟ್ ಸೆಕೆಂಡ್ ಅಲ್ಲಿ ತಪ್ಪಾಗುತ್ತೆ. ಸೊ ಇಲ್ಲಿ ನೋಡಿ, ರಿಫ್ಲೆಕ್ಸಿವ್ ಪ್ರನೌನ್ ನೋಡೋಣ. ವಿಲ್ ಸಿ ದಟ್ ರಿಫ್ಲೆಕ್ಸಿವ್ ಪ್ರನೌನ್, ಏನ್ ರಿಫ್ಲೆಕ್ಸಿವ್ ಪ್ರನೌನ್ ಯಾವ್ಯಾವಿದೆ. ಇಲ್ಲಿ ನೋಡಿ, ಸೊ ರಿಫ್ಲೆಕ್ಸಿವ್ ಪ್ರನೌನ್ ಏನು, ರಿಫ್ಲೆಕ್ಸಿವ್ ಪ್ರನೌನ್ ಯಾವಾಗ ಒಂದು ನೌನು ತನ್ನ ಬಗ್ಗೆನೇ ಮಾತಾಡ್ಕೊಳ್ತದೆ, ಅಂದ್ರೆ ತನ್ನ ಆಕ್ಷನ್ಸ್ ಬಗ್ಗೆನೇ ಹೇಳ್ಕೊಳ್ಳುತ್ತೆ, ತನ್ನ ಬಗ್ಗೆನೇ ವರ್ಣಿಸ್ಕೊಳ್ತದೆ, ತನ್ನ ಬಗ್ಗೆನೇ ಹೇಳ್ಕೊಳ್ಳುತ್ತೆ, ಅಂತಹ ಸಮಯದಲ್ಲಿ ನಾವೇನು ಮಾಡ್ತೀವಿ, ಸೊ ಈ ರಿಫ್ಲೆಕ್ಸಿವ್ ಪ್ರನೌನ್ಗಳನ್ನ ನಾವು ಬಳಸಬೇಕು. ಮೈ ಸೆಲ್ಫ್ ಅಂದರೆ ಯಾವುದಕ್ಕೆ, ಐಗೆ. ಐ ಮೈ ಸೆಲ್ಫ್, ಐ ಅಂದರೆ ಮೈ ಸೆಲ್ಫ್. ಯುವರ್ ಸೆಲ್ಫ್ ಅಂದರೆ ಯುಗೆ ಪ್ರನೌನು. ಹಿಮ್ ಸೆಲ್ಫ್ ಅಂದರೆ ಹೀಗೆ. ಸೊ ಹರ್ ಸೆಲ್ಫ್ ಅಂದರೆ ಹರ್ಗೆ. ಸೊ ಇಟ್ ಸೆಲ್ಫ್ ಅಂದರೆ ಇಟ್, ಹಿ ಶಿ ಇಟ್ ಇದೆಯಲ್ಲ, ಸೊ ಇಟ್ ಸೆಲ್ಫ್. ಆರ್ ಸೆಲ್ಫ್ಸ್ ಅಂದರೆ ಏನು, ಇವೆಲ್ಲ ಪ್ಲೂರಲ್ ಅಗೇನ್. ಸೊ ದೇರ್ ಇಸ್ ಅ ಡಿವಿಷನ್ ಅಂಡರ್ ರಿಫ್ಲೆಕ್ಷನ್ ಆರ್ ಇನ್ ರಿಫ್ಲೆಕ್ಸಿವ್ ಪ್ರನೌನ್ಸ್. ಇಲ್ಲಿ ನೋಡಿ, ಸೊ ಸಿಂಗ್ಯುಲರ್ ರಿಫ್ಲೆಕ್ಸಿವ್ ಪ್ರನೌನ್, ಪ್ಲೂರಲ್ ರಿಫ್ಲೆಕ್ಸಿವ್ ಪ್ರನೌನ್. ಸಿಂಗ್ಯುಲರ್ ರಿಫ್ಲೆಕ್ಸಿವ್ ಪ್ರನೌನ್ಗೆ ಏನು ಬರುತ್ತೆ, ಐ, ಯು. ಓಕೆ, ಹಿ ಶಿ ಇಟ್, ಯು ಈಸ್ ಯೂಸ್ಡ್ ಆಸ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ಪ್ಲೂರಲ್ ಡಿಪೆಂಡಿಂಗ್ ಅಪಾನ್ ದ ಕಂಟೆಕ್ಸ್ಟ್ ಆರ್ ಸಿಚುವೇಶನ್. ಓಕೆ,
ಅವರ್ ಸೆಲ್ಫ್ಸ್ ಯಾರಿಗೆ ಬರುತ್ತೆ ವಿ, ಯುವರ್ ಸೆಲ್ಫ್ ಯು, ಅಗೇನ್ ದೆಮ್ ಸೆಲ್ಫ್ಸ್ ದೇ. ಸೊ ಇವೆಲ್ಲವೂ ಕೂಡ ಮತ್ತೆ ನೆನ್ಪಿಟ್ಕೋಬೇಕು. ಈ ರಿಫ್ಲೆಕ್ಸಿವ್ ಪ್ರೊನೌನ್ಸ್ಗಳನ್ನ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಳಿದ್ನಲ್ಲ, ಸಬ್ಜೆಕ್ಟ್ ಪ್ಲಸ್ ವರ್ಕ್ ಪ್ಲಸ್ ಆಬ್ಜೆಕ್ಟು, ಆ ಸಬ್ಜೆಕ್ಟ್ ಜಾಗದಲ್ಲಿ ಯಾವತ್ತೂ ಬಳಸಬಾರ್ದು, ಯಾವಾಗಲೂ ಕೂಡ ಆಬ್ಜೆಕ್ಟ್ ಜಾಗದಲ್ಲಿ ಬರುತ್ತೆ ಇವೆಲ್ಲ. ಓಕೆ, ಅಥವಾ ಆಬ್ಜೆಕ್ಟ್ ಜಾಗ ಮಿಡಲ್ ಪಾರ್ಟ್ಗಳಲ್ಲಿ ಬರುತ್ತೆ, ಮಿಡಲ್ ಮತ್ತೆ ಆಬ್ಜೆಕ್ಟ್ ಪಾರ್ಟ್ಗಳಲ್ಲಿ ಬರುತ್ತೆ, ಯಾವಾಗಲೂ ಕೂಡ ಸಬ್ಜೆಕ್ಟ್ ಜಾಗದಲ್ಲಿ ಬರಲ್ಲ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್. ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಾರೆ. ಏನು, ಐ ಮೇಡ್ ಮಿಸ್ಟೇಕ್, ಐ ಮೈಸೆಲ್ಫ್ ಮೇಡ್ ದ ಮಿಸ್ಟೇಕ್ಸ್. ಇಲ್ಲಿ ನೋಡಿ, ಸೊ ಈ ಐ ಅನ್ನೋದಿಂದನೇ ಸ್ಟಾರ್ಟ್ ಆಗಿದೆ ಪ್ರನೌನು. ಐ ಮೈಸೆಲ್ಫ್ ಮೇಡ್ ದ ಮಿಸ್ಟೇಕ್ಸ್. ನೆಕ್ಸ್ಟ್, ಯು ಯುವರ್ ಸೆಲ್ಫ್ ಸೆಡ್ ದಟ್ ಎಸ್ಟರ್ಡೇ. ಅಂದರೆ ಐ ಮೈಸೆಲ್ಫ್ ಮೇಡ್ ದ ಮಿಸ್ಟೇಕ್, ನಾನಾಗೆ ತಪ್ಪು ಮಾಡಿರುವಂಥದ್ದು, ಅಂದರೆ ನನ್ನ ಬಗ್ಗೆನೇ ರೆಫರ್ ಮಾಡ್ಕೊಳ್ಳುವಂಥದ್ದನ್ನ ನಾವೇನಂತ ಕರಿತೀವಿ, ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾ, ಸೊ ಇಲ್ಲಿ ನೋಡಿ, ಇಲ್ಲೇನು MTS ಕ್ವಶನ್ ಕೇಳಿದ್ದಾನೆ. ದ ಪೂರ್ ಮ್ಯಾನ್ ಅಂದ್ರೆ, ಪೂರ್ ಮ್ಯಾನ್ ಅಂದ್ರೆ ಯಾರಾಗ್ತಾರೆ, ದ ಪೂರ್ ಮ್ಯಾನ್ ಹೀ ಆಗ್ತಾನೆ ಅಲ್ವಾ, ಪೂರ್ ಮ್ಯಾನ್ ಹೀ ಆಗ್ತಾನೆ. ಹೀ ಪಾಯ್ಸನ್ಡ್, ಅವನೇನ್ ಮಾಡ್ದ, ಸಬ್ಜೆಕ್ಟು ಪ್ಲಸ್ ವರ್ಬ್. ಸೊ ಹೀ ಪಾಯ್ಸನ್ಡ್ ಹಿಮ್ ಬರಲ್ಲ, ಅವನವನೇ ಪಾಯ್ಸನ್ ಕುಡ್ಕೊಂಡ. ಸೊ ಅವನವನೇ ಪಾಯ್ಸನ್ ಕುಡ್ಕೊಳ್ಳೋದಾದ್ರೆ ಏನ್ ಮಾಡ್ತಾನೆ, ಹಿಮ್ ಅಂದ್ರೆ ಇನ್ನು ಯಾರೋ ಬೇರೆ ಇದ್ ಮಾಡ್ತಾರೆ. ಸೊ ಇಲ್ಲಿಗೆ ಹಿ ಪಾಯ್ಸನ್ಡ್ ಹಿಮ್ ಅನ್ನೋದು ತಪ್ಪು, ಹಿಮ್ಸೆಲ್ಫ್ ಆಗ್ಬೇಕು. ಸೊ ಅವನೇ ಪಾಯ್ಸನ್ ಕುಡಿದು ಬಿಟ್ಟ ಅಂತ ಅರ್ಥ. ಆ್ಯಂಡ್ ಹೀಸ್ ಓನ್ ಚಿಲ್ಡ್ರನ್, ಅವನ ಜೊತೆಗೆ ಮತ್ತು ತನ್ನ ಮಕ್ಕಳನ್ನು ಕೂಡ ಅವನು ಪಾಯ್ಸನ್ ಹಾಕಿ ಸಾಯಿಸ್ತ. ಅಲ್ಲಿ ಯಾವುದು ತಪ್ಪಾಗಿರೋಂಥದ್ದು. ಸೊ ಪಾರ್ಟ್ ಸೆಕೆಂಡ್ ಈಸ್ ರಾಂಗ್. ಸೊ ಈ ಥರ ಕ್ವಶನ್ಸ್ಗಳನ್ನ ಕೇಳಿದೆ. ಇಲ್ಲಿ ನೋಡಿ, ಶಿ ಈಸ್ ಒನ್ ಆಫ್ ದ ಬೆಸ್ಟ್ ಮದರ್ಸ್ ದಟ್ ಹ್ಯಾಸ್ ಎವರ್ ಲಿವ್ಡ್. ಸೊ ದಟ್, ದೋಸು, ದೀಸು ಇವು ಕೂಡ ಏನಾಗ್ತವೆ, ಇವು ಕೂಡ ಪ್ರೊನೌನ್ಸ್ಗಳು. ಜಸ್ಟ್ ಅ ಮಿನಿಟ್. ಹಾ, ಇವು ಕೂಡ ಪ್ರೊನೌನ್ಸ್ಗಳು. ಇವುಗಳನ್ನ ಏನು ಮಾಡಿದ್ದಾರೆ, ಇವುಗಳನ್ನ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ದೇ ಆರ್ ಕಾಲ್ಡ್ ಆಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ವಿಚ್ ಆರ್ ದಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್? ದಿಸ್, ದಟ್, ದೀಸ್ ಆ್ಯಂಡ್ ದೋಸ್. ಸೊ ದಿಸ್ ಆ್ಯಂಡ್ ದಟ್ ಆರ್ ಓಕೆ ಸಿಂಗ್ಯುಲರ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್, ದೀಸ್ ಮತ್ತು ದೋಸು ಪ್ಲೂರಲ್. ಸೊ ದಿಸ್ ಅಂದ್ರೆ ಏನು, ತುಂಬಾ ಹತ್ರ ಇರುವಂಥದ್ದು. ದಿಸ್ ಚೇರ್, ಓಕೆ, ದಿಸ್ ಪೆನ್, ಓಕೆ. ದೀಸ್ ಅಂದ್ರೆ ಏನು, ಒಂದಕ್ಕಿಂತ ಜಾಸ್ತಿ ಇರುವಂಥದ್ದು, ದೋಸ್. ಆಯ್ತಾ? ಈ ದಿಸ್ಸು ಏನ್ ಮಾಡಿದ್ದಾರೆ ಇಲ್ಲಿ, ಈ ದಿಸ್ ಅನ್ನೋದನ್ನ ಒಂದು ವಸ್ತು, ಆಯ್ತಾ, ಒಂದು ವಸ್ತು ಒಂದು ವಸ್ತುವಿಗೆ ಬಳಸುವಂತಹ ಒಂದು ಪದ. ದೀಸ್ ಅನ್ನೋದು ಅಗೇನ್ ವಸ್ತುಗಳು, ಆಯ್ತಾ. ದಿಸ್ ಬಾಯ್, ಇದು ಪೀಪಲ್ಗೂ ಇದನ್ನ ಅಪ್ಲೈ ಮಾಡ್ಬೋದು, ಅಥವಾ ಪರ್ಸನ್ಗೂ ಇದನ್ನ ದೀಸ್ ಪೀಪಲ್. ಸೊ ದಿಸ್ ಅನ್ನೋದು ಪೀಪಲ್ ಬರುತ್ತೆ, ದೀಸ್ ಅನ್ನೋದು ಪೀಪಲ್ ಬರುತ್ತೆ, ವಸ್ತುಗೂ ಬರುತ್ತೆ, ಇದು ವಸ್ತುಗೂ ಬರುತ್ತೆ. ಒಂದು ಕ್ಲಿಯರ್. ಇಲ್ಲಿ ದಟ್ ಅನ್ನೋದು ಕೂಡ, ಇಲ್ಲಿ ನಾವು ದಟ್ ಅಂತ ಹೇಳ್ತಿದೀವಿ, ಆದ್ರೆ ದೂರ, ಅಂದ್ರೆ ಆ ಆಬ್ಜೆಕ್ಟ್ ನಮಗೆ ಗೊತ್ತಿಲ್ಲ. ದಿಸ್ ಅಂದ್ರೆ ಡೆಮಾನ್ಸ್ಟ್ರೇಟಿವ್ ಅಂದ್ರೆ ಏನು, ತೋರಿಸುವಂಥದ್ದು, ಬಿಂಬಿಸುವಂಥದ್ದು. ದಿಸ್ ಅನ್ನೋದು ಕ್ಲಿಯರ್ ಆಗಿ ಹೇಳುವಂಥದ್ದು. ದಿಸ್ ತುಂಬಾ ಹತ್ರ ಇರುವಂತೆ, ನಾವು ಯಾವ್ದು ವಿಷಯದ ಬಗ್ಗೆ ಮಾತಾಡ್ತಿದೀವಲ್ಲ, ಆ ವಸ್ತು ಬಗ್ಗೆ ಮಾತಾಡ್ತಿದೀವಲ್ಲ, ನಮ್ಮ ಹತ್ರ ಇರುತ್ತೆ. ದಟ್ ಅನ್ನೋದು ದೂರ ಇರುತ್ತೆ. ಓಕೆ, ದಟ್ ಡೈರೆಕ್ಷನ್, ಯಾವ ಡೈರೆಕ್ಷನ್, ದಟ್ ವಿ ಡೋಂಟ್ ನೋ, ದಟ್ ಡೈರೆಕ್ಷನ್ ಆ್ಯಂಡ್ ದೋಸ್ ಡೈರೆಕ್ಷನ್ಸ್. ಸೊ ಈ ಥರ ನಿಮಗೆ ರಿಫ್ಲೆಕ್ಸಿವ್ ಪ್ರೊನೌನ್ಗಳು ಬರ್ತವೆ. ಮತ್ತೆ ನೆನ್ಪಿಟ್ಕೋಬೇಕು, ದೀಸ್, ದಟ್ ಇವೆಲ್ಲವೂ ಕೂಡ ಏನು ಮಾಡ್ಬೋದು, ಬಳಸ್ಬೋದು ಸೆಂಟೆನ್ಸ್ಗಳಲ್ಲಿ, ವಸ್ತುಗಳಿಗೂ ಮತ್ತೆ ಪೀಪಲ್ಗೂ ಕೂಡ ಬಳಸ್ಬೋದು. ಲೆಟ್ಸ್ ಗೋ ಟು ದ ಕ್ವೆಶನಿಗೆ ಹೋಗ್ಬಿಡೋಣ. ಹಾ, ಇಲ್ಲಿ ನೋಡಿ, ಶಿ ಈಸ್ ಒನ್ ಆಫ್ ದ ಬೆಸ್ಟ್ ಮದರ್ಸ್ ಪ್ಲೂರಲ್ ಇದ್ದಾರೆ, ಆಯ್ತಾ, ಪ್ಲೂರಲ್ ಇದೆ. ಬಟ್ ಮದರ್ಸ್ ಅಂತ ಅಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದಾರೆ ಪೀಪಲ್ಗಳಿಗೆ. ಪೀಪಲ್ ಅಂತಂದ್ರೆ ಏನಾಗಬೇಕು, ಅಲ್ಲಿ ಮತ್ತೆ ರಿಲೇಟಿವ್ ಪ್ರೊನೌನ್ ಬರಬೇಕಾಯ್ತು. ಸೊ ಏನು, ಹೂ ಅನ್ನೋದು ಬರಬೇಕಾಯ್ತು. ರಿಲೇಟಿವ್ ಪ್ರೊನೌನ್ ಅಂದ್ರೆ ಏನು, ಒಂದು ಪ್ರೊನೌನಿಂದ ಮತ್ತೊಂದು ಪ್ರೊನೌನ್ಗೆ, ಮದರ್ಸ್ ಒಂದು ಪ್ರೊನೌನಿಂದ ಮತ್ತೊಂದು ಪ್ರೊನೌನ್ಸ್ಗೆ ರಿಲೇಷನ್ನ ಇಸ್ಟಾಬ್ಲಿಷ್ ಮಾಡುವಂಥದ್ದು. ಸೊ ಅಲ್ಲಿ ಹೂ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದು ತಪ್ಪು. ಸೊ ಥರ್ಡ್ ಒನ್ ರಾಂಗ್. ನೆಕ್ಸ್ಟ್, ದ ಬಾಯ್ ಹೂ ಸ್ಟಡೀಸ್ ಹಾರ್ಡ್ ಹಿ ವಿಲ್ ಪಾಸ್ ವಿತ್ ಫ್ಲೈಯಿಂಗ್ ಕಲರ್ಸ್. ನೋಡಿ, ದ ಬಾಯ್ ಅನ್ನೋದು ಆಲ್ರೆಡಿ ಹುಡುಗ, ಹೀ ಆಗಬೇಕು, ಹೌದಾ? ಎಸ್. ಸ್ಟಡೀಸ್ ಹಾರ್ಡ್ ಕರೆಕ್ಟು. ಮತ್ತೆ ಹೀ ಬಳಸಿದ್ದಾರೆ. ಮತ್ತೆ ಪ್ರೊನೌನ್ಗಳನ್ನ ಏನು, ನಾವು ಸಬ್ಜೆಕ್ಟಿವ್ ಪ್ರೊನೌನ್ನ ಸಬ್ಜೆಕ್ಟ್ ಜಾಗದಲ್ಲೇ ಬಳಸಬೇಕು, ಆಬ್ಜೆಕ್ಟಿವ್ ಪ್ರೊನೌನ್ನ ಆಬ್ಜೆಕ್ಟ್ ಜಾಗದಲ್ಲೇ ಬಳಸಬೇಕು. ಸೊ ಇಲ್ಲಿ ಹೀ ಬಳಸಿದಾರಲ್ಲ, ಇದು ಕೂಡ ಏನಾಗುತ್ತೆ, ತಪ್ಪಾಗುತ್ತೆ. ಸೊ ದ ಬಾಯ್ ಹೂ ಸ್ಟಡೀಸ್ ಹಾರ್ಡ್, ಸೊ ಈ ಹೀ ಅನ್ನೋದು ಇಲ್ಲಿ ತಪ್ಪಾಗುತ್ತೆ, ಬರಲೇಬಾರ್ದಾಗಿತ್ತು. ಹೂ ಅನ್ನೋದು ಬರಬೇಕಾಯ್ತು, ರಿಲೇಟಿವ್ ಪ್ರೊನೌನ್ ಬರಬೇಕಾಯ್ತು. ಸೊ ಅಥವಾ ಇದನ್ನು ಸ್ಕಿಪ್ಪು ಮಾಡ್ಬೋದು. ಸೊ ಅಲ್ಲಿಗೆ ತಪ್ಪು ಯಾವುದಾಗಿದೆ, ಪಾರ್ಟ್ 2 ತಪ್ಪಾಗಿದೆ. ಸೊ ನೆಕ್ಸ್ಟ್, CPO ಎಸ್ಎ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆ ಇದು.
ದಿಸ್ ಈಸ್ ದ ಗರ್ಲ್ ಹೂಸ್ ಬ್ರದರ್ ಈಸ್ ಅ ಡಾಕ್ಟರ್. ನೋಡಿ, ದಿಸ್ ಈಸ್ ದ ಗರ್ಲ್, ಹೌದಾ, ಆ ಹುಡುಗಿ. ಹೂಸ್ ಬ್ರದರ್, ಹೂಸ್ ಅಂತಂದ್ರೆ ಅವಳ, ಅಂದ್ರೆ ಒಂದು ಓನರ್ಶಿಪ್, ಅಂದ್ರೆ ಓನರ್ಶಿಪ್ ಅಂತಂದ್ರೆ ಈ ಒಬ್ಬ ವ್ಯಕ್ತಿ ಇವರಿಗೆ ಸಂಬಂಧಪಟ್ಟಿದ್ದಾರೆ ಅನ್ನೋದು. ಅಗೇನ್ ಹೂಸ್ ಅನ್ನೋದು ರಿಲೇಟಿವ್ ನೌನ್ ಆಗಿರೋದು, ಪ್ರನೌನ್ ಆಗಿರೋದ್ರಿಂದ, ಸೊ ಇಟ್ ಈಸ್ ರೈಟ್. ದೇರ್ ಈಸ್ ನೋ ರಾಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ದಿಸ್ ಈಸ್ ದ ಗರ್ಲ್ ಹೂಸ್ ಬ್ರದರ್. ದಿಸ್ ಅನ್ನೋದೇನು, ಅಗೇನ್ ಡೆಮಾನ್ಸ್ಟ್ರೇಟಿವ್, ಓಕೆ, ಪ್ರನೌನ್. ಸೊ ಸಿಂಗ್ಯುಲರ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಸೊ ಸೊ ಇದಕ್ಕೆ ಆನ್ಸರ್ ಏನು, ನೋ ಎರರ್. ಸೊ ದಿಸ್ ಈಸ್ ರೈಟ್. ಇಟ್ ವಾಸ್ ಹಿಮ್. ಓಕೆ, ನೋಡಿ, ಇಟ್ ವಾಸ್ ಹಿಮ್. ಸೊ ಸಬ್ಜೆಕ್ಟ್ ಜಾಗದಲ್ಲಿ ಏನು ಬಂದ್ಬಿಟ್ಟಿದೆ, ಹಿಮ್ ಬಂದಿದೆ. ಹಿಮ್ ಅನ್ನೋದು ಆಬ್ಜೆಕ್ಟ್ ಜಾಗದಲ್ಲಿ ಬರಬೇಕು, ಇಲ್ಲೇ ತಪ್ಪಾಗಿದೆ. ಇಟ್ ವಾಸ್ ಹಿ ಅನ್ನೋದು ಬರಬೇಕು. ಹಿ ಹೂ ಕೇಮ್ ರನ್ನಿಂಗ್ ಅನ್ನೋದು, ರನ್ನಿಂಗ್ ಇನ್ ಟು ದ ಕ್ಲಾಸ್ ರೂಮ್. ಸೊ ಇಲ್ಲಿ ರಿಲೇಟಿವ್ ಪ್ರನೌನ್ ಸರಿ ಬಳಸಿದ್ದಾರೆ, ಓಕೆ. ಬಟ್ ಆದರೆ ಇಲ್ಲೇನು ಹಿಮ್ ಬಳಸಿದಾರಲ್ಲ, ಇಟ್ ಈಸ್ ರಾಂಗ್. ಸಬ್ಜೆಕ್ಟ್ ಜಾಗದಲ್ಲಿ ಯಾವಾಗಲೂ ಹೀನೇ ಬರಬೇಕು. ನೆಕ್ಸ್ಟ್, ಸಚ್ ರೂಲ್ಸ್ ಡು ನಾಟ್ ಅಪ್ಲೈ ಟು ಯು ಆ್ಯಂಡ್ ಐ. ನೋಡಿ, ಆಬ್ಜೆಕ್ಟ್ ಜಾಗದಲ್ಲಿ ಸೊ ಸಬ್ಜೆಕ್ಟಿವ್ ಪ್ರನೌನ್ ಬಂದಿದೆ, ಐ ಅನ್ನೋದು ತಪ್ಪು. ಸೊ ಮೀ ಅನ್ನೋದು ಆಗಬೇಕು. ಸೊ ಇಲ್ಲಿಗೆ ಆನ್ಸರ್ ಯಾವುದು? ಸೊ ಆನ್ಸರು ಇದು, ದಿಸ್ ಪರ್ಟಿಕ್ಯುಲರ್ ಐ ಅನ್ನೋದು ಈ ಪಾರ್ಟಲ್ಲಿ ತಪ್ಪಾಗಿದೆ. ಸೊ ಈ ಥರ SSC ಎಕ್ಸಾಮ್ಸ್ಗಳಲ್ಲಿ ಪ್ರನೌನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಎಕ್ಸಸೈಸ್ಗಳನ್ನ ಜಾಸ್ತಿ ಮಾಡಿ, ನ್ಯೂಸ್ ಪೇಪರ್ ಓದಬೇಕಾದ್ರೆ ನೀವು ಗಮನಿಸಿ ಎಲ್ಲೆಲ್ಲಿ ಹೆಂಗೆ ಪ್ರನೌನ್ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ವೆದರ್ ದೇ ಹ್ಯಾವ್ ಯೂಸ್ಡ್ ದ ರೈಟ್ ಪ್ರನೌನ್ ಇನ್ ದ ಸಬ್ಜೆಕ್ಟ್ ಪ್ಲೇಸ್ ಆರ್ ಇನ್ ದಿ ಆಬ್ಜೆಕ್ಟ್ ಪ್ಲೇಸ್, ಹೆಂಗೆ ಯೂಸ್ ಮಾಡಿದ್ದಾರೆ, ರಿಫ್ಲೆಕ್ಸಿವ್ ಮಾಡಿದಾರಾ. ಸೊ ಇವೆಲ್ಲ ವೈಲ್ ರೀಡಿಂಗ್ ನ್ಯೂಸ್ ಪೇಪರ್ ಯು ಶುಡ್ ನೋಟಿಸ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಅಬ್ಸರ್ವ್ ವಿಚ್ ಈಸ್ ದ ರಿಫ್ಲೆಕ್ಸಿವ್ ಪ್ರನೌನ್, ವಿಚ್ ಈಸ್ ದಿ ಪೊಸೆಸಿವ್ ಪ್ರನೌನ್. ಅದನ್ನೆಲ್ಲ ನೀವು ಸೊ ಗಮನಿಸ್ತಾ ಹೋದರೆ ಇಟ್ ವುಡ್ ಬಿ ವೆರಿ ಈಸಿ ಫಾರ್ ಯು ಟು ಸಾಲ್ವ್ ದ ಕ್ವೆಶನ್ಸ್. If at all the questions are asked on this particular aspect, questions definitely will be asked. ಇವತ್ತೇನಿಲ್ಲ ಅಂದರೂ ಈ ಕ್ಲಾಸಲ್ಲಿ ಸೊ 2 ಮಾರ್ಕ್ ಕ್ವೆಶನ್ಸ್ಗೆ, ಸೊ 2 ಮಾರ್ಕ್ಸ್ಗೆ ನೀವು ಪ್ರಿಪೇರ್ ಆದಂಗೆ ಇಷ್ಟು ಟಾಪಿಕ್ಸ್ಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.